ನಿಮ್ಮ ಆತ್ಮ ನಿಮ್ಮ ಪ್ರಾಣ ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಟ್ಟು ಪ್ರಾರ್ಥನೆಯಲ್ಲಿ ಪಾಲ್ಭಾಗಿರ್ರಿ. ದೇವರು ಅದ್ಭುತಗಳನ್ನು ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ ಪ್ರೇಯರೇ. ಪ್ರಾರ್ಥನೆ, ಯಾರು ಮೌನವಾಗಿರಬಾರ್ದು. ನಿಮ್ಮ ಕಣ್ಣುಗಳನ್ನು ತೆರೆದು ನನ್ನ ಕಡೆ ನೋಡೋದ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಹೃದಯದ ಕಣ್ಣುಗಳನ್ನು ತೆರೆದು ನೀವು ಕರ್ತನನ್ನು ನೋಡು ಪ್ರೇಯರೇ. ಪರಿಶುದ್ಧಾತ್ಮ ದೇವರೇ, ನಿಮ್ಮ ಮಹಿಮೆ ಆಗಲಿ ಮತ್ತು ನಿಮ್ಮ ಘನತೆ ಆಗಲಿ. ಒಳ್ಳೆಯ ಸಮಯ ಮತ್ತು ಸಂದರ್ಭ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ಸಮಯ ಸಂದರ್ಭ ಅವಕಾಶದಲ್ಲಿ ಕರ್ತನೆಗೋ ನಾವು ನಿನ್ನ ಪಾದ ಸನ್ನಿಧಿಗೆ ಬರ್ತೇವಪ್ಪ. ನಮ್ಮನ್ನು ದರ್ಶಿಸ್ರಿ, ನಮ್ಮನ್ನು ಬಲಪಡಿಸ್ರಿ. ನಿನಗೆ ಮಹಿಮೆ ಆಗುವ ರೀತಿಯಲ್ಲಿ ಕಾರ್ಯ ಮಾಡಿ ನಿಮ್ಮ ಒಂದು ದಯಾ ಕರುಣ ಕಟಾಕ್ಷ ಅನುಗ್ರಹ ತುಂಬಿಸಿ ನಿಮ್ಮ ಚಿತ್ತ ಮಾತ್ರ ನೆರವೇರಿಸ್ರಿ. ಇವತ್ತಿನ ಆರಾಧನೆಯಲ್ಲಿ ದೇವರೇ, ನಮ್ಮ ಉನ್ನತ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನೀ ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಮತ್ತು ನಿನ್ನ ಮಕ್ಕಳೆಲ್ಲ ಒಟ್ಟಾಗಿ ಸೇರಿ ನಾವು ಪ್ರಾರ್ಥಿಸ್ತಿದ್ದೇವೆ ಕರ್ತನೆ. ನಮ್ಮೆಲ್ಲರ ಪ್ರಾರ್ಥನೆಯನ್ನು ನೀವು ಕೇಳ್ರಿ. ಯಾರಿಗೇನು ಸಮಸ್ಯೆಗಳು ಅವನು ಕರ್ತನೆ ಪರಿಹಾರ ಮಾಡಿರಿ. ಯಾರ್ಯಾವ ಕೊರತೆಗಳಿಂದ ಬಂದಿರ್ತಾರೋ ಕರ್ತನೆ, ಅವ್ರಿಗಿರ್ತಕ್ಕಂಥ ಎಲ್ಲ ಕೊರತೆಗಳನ್ನು ದೇವರೇ ನೀವು ಪರಿಹಾರ ಮಾಡ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಯಾರಿಗೆ ಆ ಕಷ್ಟಗಳಿಂದ ಭಾರಗಳಿಂದ ಸಮಸ್ಯೆಗಳಿಂದ ಬಂದಿರ್ತಾರೋ ಕರ್ತನೆ, ಅವ್ರಿಗಿರ್ತಕ್ಕಂಥ ಎಲ್ಲ ಥರ ಕಷ್ಟ ಭಾರ ಸಮಸ್ಯೆಗಳೆಲ್ಲ ಪರಿಹಾರ ಮಾಡಿ ನಿಮ್ಮ ಒಂದು ದಯಾ ಕರುಣೆ ಕಟಾಕ್ಷ ಅನುಗ್ರಹದಿಂದ ತುಂಬಿಸ್ತೀರಿ ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವಪ್ಪ. ಯೆಹೋವ ಈರೇ ನಿಮಗೆ ಸ್ತೋತ್ರ, ಯೆಹೋವ ರಾಫಾ ನಿಮಗೆ ಸ್ತೋತ್ರ, ಯೆಹೋವ ಶಾಲೋಮ್ ನಿಮಗೆ ಸ್ತೋತ್ರ, ಯೆಹೋವ ಇರುವಾತನೇ ನಿಮಗೆ ಸ್ತೋತ್ರ ನಾವು ಸಲ್ಲಿಸ್ತೇವೆ ಕರ್ತನೆ. ಆರೋಗ್ಯ ಇಲ್ಲದಂಥವ್ರಿಗೆ ಕರ್ತನೆ ಆರೋಗ್ಯ ಕೊಡು ದೇವರೇ ಎಂಬುದಾಗಿ ಬೇಡುವಾಗ ಅವ್ರಿಗೆ ಒಳ್ಳೆಯ ಒಂದು ಆರೋಗ್ಯ ಭಾಗ್ಯ ಕೊಟ್ಟು ಬಲಪಡಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ನಿನ್ನ ಒಂದು ಕೃಪೆ, ನಿನ್ನ ಒಂದು ಕರುಣ ಕಟಾಕ್ಷ ಅನುಗ್ರಹದಿಂದ ನಿನ್ನ ಮಕ್ಕಳನ್ನು ತುಂಬಿಸಿ ನಡೆಸ್ತೀರಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ಇವತ್ತಿನ ದಿನ ಅನೇಕ ಒಂದು ಅಮೂಲ್ಯವಾಗಿರ್ತಕ್ಕಂಥ ದಿನ, ಅದ್ಭುತವಾಗಿರ್ತಕ್ಕಂಥ ದಿನ, ಉನ್ನತವಾಗಿರ್ತಕ್ಕಂಥ ದಿನ. ಈ ದಿನ ಬಹು ಬೆಲೆ ಉಳ್ಳದಾಗಿರ್ತಕ್ಕಂಥ ದಿನವಾಗಿದೆ ಕರ್ತನೆ. ಅದಕ್ಕೆ ನಿನ್ನ ಸನ್ನಿಧಿ ನಾವು ಬಂದಿದ್ದೇವಪ್ಪ ಕರ್ತನೆ. ನಿನ್ನ ಮಕ್ಕಳಿಗಿರ್ತಕ್ಕಂಥ ಈ ಕಷ್ಟಗಳಿಂದ ಭಾರಗಳಿಂದ ಬಿಡುಗಡೆ ಮಾಡಿರಿ. ನಿಮ್ಮ ಕುಟುಂಬ ಮಾರ್ಪಡಬೇಕಾ ಪ್ರಾರ್ಥಿಸ್ರಿ. ನಿಮ್ಮ ಯಜಮಾನ ಮಾರ್ಪಡಬೇಕಾ ಪ್ರಾರ್ಥನೆ ಮಾಡಿರಿ. ಹೆಂಡತಿ ಮಾರ್ಪಡಬೇಕಾ ಪ್ರಾರ್ಥನೆ ಮಾಡಿರಿ. ನಿಮ್ಮ ಕುಟುಂಬದ ಇನ್ಯಾರಿಗೂ ರಕ್ಷಣೆ ಇಲ್ಲ ಅವ್ರಿಗೆ ಪ್ರಾರ್ಥನೆ ಮಾಡಿರಿ. ಮಕ್ಕಳ ವಿಷಯವಾಗಿ ಪ್ರಾರ್ಥನೆ ಮಾಡಿರಿ. ಮಕ್ಕಳೇ, ನಿಮ್ಮ ತಾಯಿ ತಂದೆ ವಿಷಯವಾಗಿ ಪ್ರಾರ್ಥನೆ ಮಾಡಿರಿ ಕರ್ತನೆ. ನಿಮಗೆ ಮಹಿಮೆ ಆಗಲಿ ಅಪ್ಪ, ನಿಮ್ಮ ಘನತೆ ಆಗಲಿ. ಅದ್ಭುತ ಶಕ್ತಿಯಿಂದ ನೀನು ಕಾರ್ಯ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ಗ್ಲೋರಿ 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 ಗ್ಲೋರಿ. ಸಿದ್ಧವಾಗಿದ್ದವ್ರು ಪ್ರತಿಯೊಬ್ಬರು ಪ್ರಾರ್ಥಿಸ್ರಿ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವ ಅದ್ಭುತ ಮಾಡ್ತಾನೆ. ಆರಾಧನೆ 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 ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ 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 ಆರಾಧನೆ
ಲೋಕದಲ್ಲಿ ನಿನ್ನ ಚಿತ್ತ ಎಲ್ಲ ಚಪ್ಪಳೆ ದೊಡ್ಡದ ನೆರವೇರುವಂತೆ ಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. Come to Holy Spirit. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಆರಾಧನೆ ಯೇಸಪ್ಪ, ನಿಮ್ಮನ್ನು ಸ್ವಾಗತಿಸ್ತೇವಪ್ಪ. ಈ ಸಮಯದಲ್ಲಿ ನಿನ್ನ ಮಹಿಮೆ ಕಾಣುವ ಹಾಗೆ ನಮ್ಮೆಲ್ಲರನ್ನು ಬಲಪಡಿಸುವಪ್ಪ ದೇವರೇ. ಆರಾಧನೆ 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 ಆರಾಧನೆ. ರೊಟ್ಟಿ ನೀನೆ ದೇವಾ, ಆಮೆನ್ ಆಮೆನ್. ರೊಟ್ಟಿ ನೀನೆ ದೇವಾ, ಜೀವ ಜಲವು ನೀನೆ ದೇವಾ, ನೀಡು ನಿನ್ನಾತ್ಮ ನನಗೆ ಆಹಾರವ ನನಗೆ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಆಮೆನ್ ಆಮೆನ್. ಆರಾಧನೆ 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 ಆರಾಧನೆ. ನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ, ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ, ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವ ನೀಡು ಕ್ರಿಸ್ತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವ ನೀಡು ಕ್ರಿಸ್ತನ ಮನಸ್ಸು. ಆರಾಧನೆ 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 ಆರಾಧನೆ. ಪರಿಶುದ್ಧವಾದದು ನಿನ್ನ ನಾಮ, ಲೋಕದಲ್ಲಿ ಇರುವ ತಂದೆ. ಪರಿಶುದ್ಧವಾದದು ನಿನ್ನ ನಾಮ, ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ ಆರಾಧನೆ
ಬರ 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 ಆರಾಧನೆ 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 ಥ್ಯಾಂಕ್ ಯು ಜೀಸಸ್ ಆರಾಧನೆ 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 ಆರಾಧನೆ. ಹೌದು ದೇವ, ಕರ್ತನೆ ಗೊತ್ತಿನ ನಿನ್ನ ಮಕ್ಕಳು ಯಾವ ಸಮಸ್ಯೆಗಳಿಂದ, ಭಾರಗಳಿಂದ, ಸಂಕಟಗಳಿಂದ ಬಂದು ದೇವರೇ ನಿಮ್ಮನ್ನು ಸ್ತುತಿ ಮಾಡಿದವರು ಕರ್ತನೆ, ಅದು ನಿನ್ನ ಮಹಿಮೆ ಆಗ್ಯದಪ್ಪ. ಮತ್ತು ಅವ್ರಿಗಿರ್ತಕ್ಕಂಥ ಎಲ್ಲ ಥರ ಕಷ್ಟ ಸಂಕಟಗಳಿಂದ, ಭಾರ ಸಮಸ್ಯೆಗಳಿಂದ ಕರ್ತನೆ ನಿಂತಾನೆ ಬಿಡುಗಡೆ ಮಾಡಿ ನಿಮ್ಮ ಪರಿಶುದ್ಧ ಆತ್ಮೆಯಿಂದ ಕಾರ್ಯ ಮಾಡ್ತೀರಿ ಎಂಬುದನ್ನು ಪ್ರಾರ್ಥಿಸ್ತಾ ಕರ್ತನೆ. ಯಾರಾದ ರೋಗದಿಂದ, ವ್ಯಾಧಿಗಳಿಂದ ಬಂದಿರುವುದರೆ ನಿಮ್ಮ ಗಾಯವುಳ್ಳ ಹಸ್ತ ಅವ್ರ ಮೇಲೆ ಚಾಚು ಕರ್ತನೆ, ಅವರಿಗೆ ಮುಟ್ಟಿ ಅಂಗಾಡ್ಕೊಂಡು ನಡಿನತ್ತಿವರೆಗೂ ಸ್ವಸ್ಥತೆ ಕೊಟ್ಟು ಬಿಡುಗಡೆ ಕೊಟ್ಟು ಒಳ್ಳೆಯ ಒಂದು ಆರೋಗ್ಯ ದಯಪಡಿಸ್ಕೊಡ್ತೀರ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ಅಂಧಕಾರ, ಭಾನುಮತಿ, ಮಾಟಮಂತ್ರ ಶಕ್ತಿ, ದುರಾತ್ಮ, ಸೈತನ ಸಕಲ ಅಧಿಕಾರಗಳಿಂದ, ಕೇಡ ಅಪಾಯಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಆತ್ಮಗಳಿಂದ ಬಂಧಿಸಲ್ಪಟ್ಟಿದ್ರೆ ಈಗೋ ನಜರತ್ ಯೇಸು ಕ್ರಿಸ್ತನ ಹೆಸರಲ್ಲಿ ಬೆಂಕಿ ಆಗ್ತೇವೆ ಕರ್ತನೆ. ಅವೆಲ್ಲ ಸುಟ್ಟೋಗ್ಬೇಕಪ್ಪ ಕರ್ತನೆ. ಪ್ರತಿಯೊಂದು ಶರೀರದಿಂದ ಅವೆಲ್ಲ ಸುಟ್ಟೋಗ್ಬೇಕಪ್ಪ ಕರ್ತನೆ. ಯಾರ ಶರೀರ ಕೂಡ ಅದು ಮುಚ್ಕೊಳ್ಳೋಕೆ ಅವಕಾಶ ಚಾನ್ಸಸ್ ಇಲ್ಲ ದೇವ. ಹಲ್ಲೆಲೂಯಾ. ದೇವರ ಆತ್ಮ ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ನಿನ್ನ ಕಾರ್ಯ ಮಾಡ್ತೀವಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ದೇವರು ಸಂಗಮೇಶ್ ಚೌಧರಿಗೆ ಮತ್ತು ದಾನಿಯಲ್ಗೆ ಸ್ಪಷ್ಟವಾಗಿ ಕ್ಯಾನ್ಸರ್ ರೋಗದಿಂದ ಸ್ವಸ್ಥತೆ ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಕರ್ತನೆ ನಿಮಗೆ ಮಹಿಮೆ ಆಗಲಿ ಅಪ್ಪ, ನಿಮ್ಗೆ ಘನತೆ ಆಗಲಿ. ಅವ್ರಿಗಿರ್ತಕ್ಕಂಥ ಕ್ಯಾನ್ಸರ್ ರೋಗ ಅದು ನಜರತ್ ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ನಾಶ ಮಾಡ್ತೇವೆ ಕರ್ತನೆ. ಆ ಶರೀರ ಮೇಲೆ ಬೆಂಕಿ ಹಾಕ್ತೇವೆ ಕರ್ತನೆ, ಸುಟ್ಟೋಗ್ಬೇಕಪ್ಪ ಕರ್ತನೆ ಏಸಯ್ಯ. ಆ ರೋಗದಿಂದ ವ್ಯಾಧಿ ನರಳಾಡುವಾಗ ನಿಮ್ಮ ಗಾಯಗಳ ಹಸ್ತದಿಂದ ಅವ್ರಿಗೆ ಬಿಡುಗಡೆ ಕೊಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಸಭೆಯಾಗಿ ದೇವರೇ ಮತ್ತು ಸಂಗಮೇಶಿಗೋಸ್ಕರ, ದಾನಿಯಲ್ಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಸಂಪೂರ್ಣವಾಗಿ ಕರ್ತನೆ ಬಿಡುಗಡೆ ಕೊಡಪ್ಪ, ಸಂಪೂರ್ಣವಾಗಿ ಸ್ವಸ್ಥತೆ ನೀಡಪ್ಪ ಕರ್ತನೆ, ಸಂಪೂರ್ಣವಾಗಿ ಒಳ್ಳೆಯ ಒಂದು ಆರೋಗ್ಯ ಕೊಡಪ್ಪ ಕರ್ತನೆ. ಸಭೆಯಲ್ಲಿ ಸೇವಕರ ವಿಶ್ವಾಸಿ ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ, ಅವ್ರಿಗೆ ಸ್ವಸ್ಥತೆ ಕೊಡಪ್ಪ ಕರ್ತನೆ, ಅವ್ರಿಗೆ ನೀವು ಬಿಡುಗಡೆ ಮಾಡು ದೇವ್ರೆ, ಅವ್ರಿಗೆ ಒಳ್ಳೆಯ ಒಂದು ಆರೋಗ್ಯ ದಯಪಡಿಸ್ಕೊಡು, ದೊಡ್ಡ ಒಂದು ಸಾಕ್ಷಿಗಾಗಿ ನಿಲ್ಲುವ ಹಾಗೆ ನಿನ್ನ ಕೃಪೆ ತೋರಿಸ್ತಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ದೇವ ಮತ್ತು ಆಲಯದಲ್ಲಿ ಇರ್ತಕ್ಕಂಥ ಯಾರೇ ಇರಲಿ, ಅವ್ರ ಮನೆಯಲ್ಲಿ ಕಷ್ಟ ಸಮಸ್ಯೆ ಭಾರ ಇದ್ರೂ ಕೂಡ ನಿನ್ನ ಪರಿಹಾರ ಮಾಡಪ್ಪ ಕರ್ತನೆ. ಪರಿಶುದ್ಧಾತ್ಮ ನಿನ್ನ ನಾವು ಸ್ವಾಗತಿಸ್ತೇವಪ್ಪ, ನಿಮ್ಮ ಕಾರ್ಯಗಳಿಂದ ಬಲಪಡಿಸ್ರಿ. ಒಂದು ಸರ್ತಿ ಚಪ್ಪಳೆ ತಟ್ತಾ ನಾವು ಕರ್ತನ ಸ್ತುತಿಸೋಣ ಪ್ರೇರೆ. ನಾವು ಸ್ವಾಗತಿಸೋಣ ದೇವ, ನಮ್ಮ ಮಧ್ಯದಲ್ಲಿ ಬಾ ಎಂಬುದಾಗಿ ನೀವು ಕರೀರಿ. ದೇವ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿ ಎಂಬುದಾಗಿ ಕರೀರಿ. ದೇವ ನಮ್ಮ ಕುಟುಂಬದಲ್ಲಿ ಅದ್ಭುತ ಮಾಡಿ ಎಂಬುದಾಗಿ ಕರೀರಿ. ನಿಮಗೇನು ಬೇಕೋ ಪ್ರಾರ್ಥನೆದಲ್ಲಿ ಬೇಡ್ರಿ, ದೇವರು ನಿಮ್ಮನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇಯರಿ. ಗ್ಲೋರಿ 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 ಗ್ಲೋರಿ. ಚಿಕ್ಕರ ಬರ 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 ಬ ಶೆಂದರ ಬರ 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 ಬ. ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇಯರಿ. ಅದ್ಭುತಗಳನ್ನು ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇಯರಿ. ಅದ್ಭುತ ಮಾಡಿದಿ ಎಸಪ್ಪ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಯಾರ್ಯಾರು ಕರ್ತನೆ ನಿಮ್ಮನ್ನು ಸ್ವಾಗತಿಸಿದರು ದೇವ, ನನ್ನ ಜೀವಿತದಲ್ಲಿ ಅದ್ಭುತ ಮಾಡು ಎಂಬುದಾಗಿ ದೇವರೇ ಕರೆದಿದ್ದರು ದೇವರೇ, ಅವ್ರ ಜೀವಿತದಲ್ಲಿ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಅವ್ರು ಯಾವ ಬಂಧನಗಳಿಂದ ಬಂದಿರ್ತಾರೆ, ಯಾವ ಸಮಸ್ಯೆಗಳಿಂದ ಬಂದಿರ್ತಾರೋ, ಯಾವ ಕಷ್ಟಗಳಿಂದ ಬಂದಿದ್ದಾರೋ ಗೊತ್ತಿಲ್ಲ, ನಿನಗೆ ಗೊತ್ತದ ದೇವರೇ. ಅವ್ರ ಕಷ್ಟ ಭಾರಗಳ ನಿಮ್ಮ ಮೇಲೆ ಹಾಕಿರುವಾಗ ನೀವು ಪರಿಹಾರ ಮಾಡಿದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ನಿನ್ನ ವಾಕ್ಯದ ಹೇಳ್ತೀರಿ, ನನ್ನ ಬಳಿಗೆ ಬರುವವರಿಗೆ ನಾನು ತಳ್ಳಿ ಬಿಡಲ್ಲ ಅಂತ ಹೇಳಿದಿರಿ ಕರ್ತನೆ. ನಿನ್ನ ಆಲಯದಲ್ಲಿ ಮಕ್ಕಳು ಕೇಳಿರುವಾಗ ಕರ್ತನೆ, ಅವ್ರ ಕೈ ಹಿಡಿದು ಅವ್ರಿಗೆ ನೀನು ಸಹಾಯ ಮಾಡಿದಿ, ಬಲಪಡಿಸಿದಿ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ದೇವರೇ ಮತ್ತೆ ಗೊತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ದೇವರೇ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ ಮತ್ತು ಶಕ್ತಿ, ಕೃಪೆ, ಜ್ಞಾನ ಅನುಗ್ರಹವನ್ನು ತುಂಬಿಸ್ರಿ. ವಾಕ್ಯಗಳಿಗೆ ಸ್ವಲ್ಪ ನೀನು ಮೊದಲು ಮಾತಾಡ, ನನ್ನ ಬಾಯಿ ತುಟ್ಟಿ ನಾಲ್ಗಿಳಿದು ನಮ್ಮೆಲ್ಲರಿಗೆ ಮಾತಾಡ್ರಿ. ನೀನು ಮಾತಾಡೋದ್ರೆ ನಾವೆಲ್ಲರೂ ಸಿದ್ಧವಾಗಿರ್ಲಕ್ಕೆ ಸಾಧ್ಯತೆ ಕರ್ತನೆ. ಬರೋವರೆಗೂ ಕೂಡ ನಾವು ಸಿದ್ಧವಾಗಿರ್ಲಕ್ಕೆ ಸಾಧ್ಯತೆ ಕರ್ತಕ್ಕೆ ನಾವು ಪ್ರಾರ್ಥಿಸ್ತೇವೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ರಿ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣಸ್ಥಕ್ಕೆ ಒಪ್ಪಿಸ್ಕೊಡ್ತೇವಪ್ಪ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ತೀರಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ತುಂಬ ಸಂತೋಷ. ದೇವರು ಉನ್ನತ ರೀತಿಯಲ್ಲಿ, ಅದ್ಭುತ ರೀತಿಯಲ್ಲಿ ಈ ದಿನ ನಮ್ಮೆಲ್ಲರಿಗೆ ಮಾತಾಡೋದಕ್ಕಾಗಿ
ಸಿದ್ಧನಾಗಿದ್ದಾನೆ. ಯಜನ್ ನೀವು ಸಿದ್ಧವಾಗಿದ್ದರೆ ಕೈ ತೋರಿಸಿರೋ ಒಂದು ಸರ್ತಿ. ಸಿದ್ಧವಾಗಿದ್ದವ್ರು ಆಮೇನ್. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಾನು ಸೌಂಡ್ ನಿಮಗೆ ಹಿಂದೆ ಕೇಳಿ ಉಂಟದ್ರಿ, ಎಲ್ಲರೂ ಕೇಳಿ ಉಂಟು ಸೌಂಡು. ಅದಕ್ಕೆ ಅದ್ಭುತವಾಗಿ ಉನ್ನತ ರೀತಿಯಲ್ಲಿ ದೇವರು ನಮ್ಮನ್ನು ಮಾತಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ಮಾತೇನೆಂದರೆ, ನಾವು ಎಲ್ಲರೂ ದೇವ್ರಲಿಂದ ಸಮೃದ್ಧಿ ಅನುಭವಿಸ್ತೇವೆ. ದೇವರೇ ನಮ್ಗೆ ಸುಖ ಬೇಕು, ಸಮಾಧಾನ ಬೇಕು, ನಮಗೆಲ್ಲ ಇವು ಕಾರ್ಯಗಳು ಬೇಕಂಬುದು ಕೇಳ್ತೇವಲ್ಲ. ಆದರೆ ಇಂಥ ಒಂದು ಸ್ಥಿತಿಯಲ್ಲಿ ಕೆಲವೊಬ್ಬರಿಗೆ ಎಲ್ಲವನ್ನು ಕೊಟ್ಟು ಕೂಡ ದೇವ್ರು ಏನು ಮಾಡ್ತಾನಂದರೆ ಕೆಲವೊಂದು ಸರ್ತಿ ಕಷ್ಟಗಳು ಕೊಡ್ತಾನೆ ಅಂತ ಪ್ರೇಯರೆ. ಆ ಕಷ್ಟಗಳು ಮನುಷ್ಯನ ಜೀವಿತದಲ್ಲಿ ಸಹಿಸಲಾರಷ್ಟು ಅಷ್ಟು ಒಂದು ಬೇಸರವಾಗುತ್ತೋ, ಮನುಷ್ಯನಿಗೆ ಅಷ್ಟು ಬೇಜಾರಾಗುತ್ತದೆ. ಆದರೆ ಆ ಮನುಷ್ಯನ ಅದೊಂದು ಪರಿಶೋಧನೆಯಲ್ಲಿ ಅವ ಸ್ಪಷ್ಟವಾಗಿ ನಿಲ್ಲಬೇಕೆಂಬುದಾಗಿ, ಅಥವಾ ಆತನಿಗೆ ಎಲ್ಲ ಕೊಟ್ಟಾಗ ಆತನನ್ನು ಮರೆತು ಹೋಯ್ತಾನೇನೋ, ಅಥವಾ ನಾನು ಸ್ತುತಿ ಆರಾಧನೆ ಮಾಡ್ತಕ್ಕಂಥದ್ದು ಬಿಟ್ಕೊಡ್ತಾನೆ ಎಂಬುದಾಗಿ ದೇವರು ಏನು ಮಾಡ್ತಾನೆ ಅಂತ ಕೆಲವೊಬ್ಬರಿಗೆ ಕಷ್ಟಗಳನ್ನು ಹಚ್ಚಿ ಭಯಂಕರವಾಗಿ ಸ್ಥಿತಿಗೆ ದೇವರು ತರ್ತಾನೆ ಅಂತ ಪ್ರೇಯರೆ. ನೋಡಿರಿ, ದೇವ್ರಲಿಂದ ನಾವು ಮೇಲೇ ಅನುಭವಿಸ್ತೇವೆ ಹೊರತು ಕೇಡನ್ನು ಯಾಕೆ ಅನುಭವಿಸಬಾರ್ದು? ಯಾಕೆ ನಾವು ದೇವ್ರಲಿಂದ ಪರಿಶೋಧಿತರಾಗಬಾರ್ದು? ಯಾಕಂದರೆ ನಾವು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆ ನಮಗೆ ಸಿಗ್ತೇ ಎಂಬುದಾಗಿ ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದ ಪ್ರಿಯ. ಆದರೆ ಪರಿಶೋಧನೆ ಪ್ರತಿಯೊಂದು ಮಾನವರಿಗೆ ಬಹಳಷ್ಟು ಒಂದು ಪ್ರಾಮುಖ್ಯತೆದ ಪ್ರಿಯರೇ. ಶೋಧನೆ ಇಲ್ಲದೆ ಆ ಮನುಷ್ಯನು ಜಯ ಹೊಂದಲಿಕ್ಕಾಗಲ್ಲ. ಶೋಧನೆ ಇಲ್ಲದೆ ಆ ಮನುಷ್ಯ ಉನ್ನತ ಸ್ಥಾನಕ್ಕೆ ಬರ್ಲಿಕ್ಕೆ ಅವಕಾಶ ಅನಿಸಿಲ್ಲ. ಮತ್ತು ಕಷ್ಟ ಇಲ್ಲದೆ ಆ ಮನುಷ್ಯನು ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರು ಸ್ಪಷ್ಟವಾಗಿ ಏನಂತ ಆತನ ಎಲ್ಲೇ ಕಷ್ಟಪಡೋವರೇ ಸಮಸ್ತ ಭಾರ ಹೊತ್ತವರೇ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತಾ ಅಂತ ಹೇಳ್ತಾನೆ. ನೋಡಿರಿ, ಕಷ್ಟಪಡದೆ ಯಾವ ಆಹಾರ ಪದಾರ್ಥ ಕೂಡ ನಿಮಗೆ ಸೇವನೆ ಮಾಡ್ಲಿಕ್ಕೆ ಇಲ್ಲೇ ಇಲ್ಲ. ನೀವು ಸ್ವಂತಾಗಿ ಸಂಪಾದನೆ ಮಾಡಬೇಕಾಗ್ಯದ. ನೀವು ಸ್ವಂತಾಗಿ ಸಂಪಾದನೆ ಮಾಡಿದ್ರಲ್ಲಿ ನಿಮಗೆ ಬರ್ತಕ್ಕಂಥ ಪ್ರತಿಫಲ ಆಗಿರ್ತದೆ ಪ್ರೇರೆ. ಹಾಗೆ ನೀವು ಕಷ್ಟಪಟ್ಟು ಹೇಗೆ ಸೇವನೆ ಮಾಡಬೇಕು, ಕಷ್ಟಪಟ್ಟು ಹೇಗೆ ದುಡಿದು ನೀವು ನಿಮ್ಮ ಜೀವನೋಪಾಧಿಗಾಗಿ ನೀವು ಸರಿ ಮಾಡ್ಕೊಳ್ಬೇಕು, ಅದೇ ಥರ ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೂ ಕೂಡ ನಮ್ಗೆ ಮಾನವರಾಗಿರ್ತಕ್ಕಂಥ ನಿಮ್ಗೆ ಕೆಲವೊಂದು ಕಷ್ಟಗಳು ದೇವರು ಕೊಟ್ಟೆ ಕೊಡ್ತಾನೆ ಪ್ರೇರೆ. ಅದಕ್ಕೆ ಇಲ್ಲಿ ಯೆರೆಮೀಯನು ಪ್ರಲಾಪಗಳ ಬರೆದಂಥ ಪುಸ್ತಕದಲ್ಲಿ ಈ ರೀತಿಗೆ ಬರೀತಕ್ಕಂಥವನಾಗಿದ್ದಾನೆ. ಪ್ರಲಾಪಗಳು 3:19, 20-21. ನಾನು ಅಲೆದು ಕಷ್ಟಪಟ್ಟದನ್ನು ಚಿತ್ತಕ್ಕೆ ತಂದುಕೋ, ಕೈಯಾದ ನನ್ನ ಆಹಾರ ಪಾನಗಳನ್ನು ಜ್ಞಾಪಕ ಮಾಡಿಕೋ, ನನ್ನ ಆತ್ಮವು ಇವುಗಳನ್ನು ನಿತ್ಯವೂ ಜ್ಞಾಪಿಸಿಕೊಳ್ಳುತ್ತಾ ನನ್ನೊಳಗೆ ಕುಗ್ಗಿದೆ. ಹೀಗಿರಲು ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ, ಅದರಿಂದ ನನಗೆ ನಿರೀಕ್ಷೆ ಉಂಟಾಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೆರೆಮೀಯನಿಗೆ ಸ್ಪಷ್ಟವಾಗಿ ದೇವರ ಒಂದು ರೌದ್ರದ ದಿನದಲ್ಲಿ, ಅಂದರೆ ದೇವರು ಯೆರೆಮೀಯನಿಗೆ ಕಷ್ಟಕ್ಕೆ ಒಳಗೆ ಮಾಡ್ಯಾನ ಪ್ರೇಯರೆ. ಕಷ್ಟಕ್ಕಂದರೆ ಯೆರೆಮೀಯ ಒಂದು ಪ್ರವಾದಿ ಆಗಿದ್ದನು. ಯೆರೆಮೀಯ ಅದ್ಭುತ ಒಂದು ಪ್ರವಾದಿ ಇದ್ದನು. ಯೆರೆಮೀಯ ಅದ್ಭುತ ಕಾರ್ಯಗಳನ್ನು ಮಾಡ್ತಕ್ಕಂಥವನಾಗಿದ್ದನು. ಯೆರೆಮೀಯ ಅನೇಕ ಒಂದು ಸೂಚಕ ಕಾರ್ಯಗಳಲ್ಲಿ ನಿಂತಿರ್ತಕ್ಕಂಥ ಒಂದು ಯೆರೆಮೀಯ ಆಗಿದ್ದನು, ಒಂದು ಪ್ರವಾದಿ ಆಗಿದ್ದನು. ಆದರೆ ಇಂಥ ಒಂದು ಈ ಪ್ರವಾದಿಗೆ ಭಯಂಕರವಾಗಿರ್ತಕ್ಕ ಒಂದು ಕಷ್ಟವನ್ನು ಆತನು ಅನುಭವಿಸ್ಲತ್ತಾನಂದರೆ, ಆತನು ಒಂದು ಸೆರೆಮನೆಗಳಲ್ಲಿ ಬಂಧಿಸಲ್ಪಟ್ಟಂಥ ವ್ಯಕ್ತಿ ಹೇಗೆ ಆ ಥರವಾಗಿ ಕಷ್ಟಗಳನ್ನು ಅನುಭವಿಸ್ಲತ್ತಾನ ಪ್ರೇಯರೆ. ಅದು ಕಡಿಮೆ ಆಗದ ಕಷ್ಟಗಳು, ಅದು ಸಹಿಸಾರದ ಒಂದು ಬೇಜಾರವಾಗಿರ್ತಕ್ಕಂಥ ಸಂಕಟಗಳಿಗೆ ಒಂದು ಈ ರೀತಿಗೆ. ಅಂದರೆ ಇದರ ಅರ್ಥವೇನೆಂದರೆ, ನಂಬಿಗಸ್ತರಾಗಿರ್ತಕ್ಕಂಥ ನೀವು, ನೀತಿವಂತರಾಗಿರ್ತಕ್ಕಂಥ ನೀವು, ದೇವರಲ್ಲಿ ಭಯಭಕ್ತಿ ಉಳ್ಳವರತಕ್ಕಂಥ ನೀವು, ಒಂದು ಪ್ರೀತಿ ಸತ್ಯತೆ ಉಳ್ಳವರಂತ ನೀವು, ಕೆಲವೊಂದು ಸರ್ತಿ ದೇವರು ನಿಮ್ಮನ್ನು ಈ ರೀತಿ ಕೂಡ ಶೋಧಿಸ್ತಾನೆ ಪ್ರಿಯರು. ಯಾಕಂದರೆ ಒಂದು ಪ್ರಭಾವತಿ ಆಗಿರ್ತಕ್ಕಂಥ ಯೆರೆಮೀಯನಿಗೆ ದೇವರು ಶೋಧಿಸಿನಂದ್ರೆ, ಮಾನವರಾಗಿರ್ತಕ್ಕಂಥ ನನಗೆ ನಿನಗೆ ಶೋಧಿಸಲಂತಾರೆ. ದೇವರೆಲ್ಲ ಕೊಡ್ತಾನೆ, ಬೇಡದಾಗ ನಮಗೆಲ್ಲ ಕೊಡ್ತಾನೆ, ಕೊಟ್ಟು ಸ್ವಲ್ಪಟ್ಟಿ ನಮ್ಮಂತ ಹೇಳ್ಕೊತಾನೆ. ಯಾಕೆ ಹೇಳ್ಕೊತಾನೆ ಅಂದರೆ, ಇಂಥ ಒಂದು ಸ್ಥಿತಿಯಲ್ಲಿ ಈ ಮಾನವನು ದೃಢವಾಗಿ ನಿಲ್ಲುತ್ತಾನ ಅಥವಾ ಇಲ್ಲ, ಈತನ ಸನ್ನಿಧಿಯಲ್ಲಿ ನಂಬಿಕೆ ವಿಶ್ವಾಸನಲ್ಲಿ ಬೆಳೀತಾನ ಅಥವಾ ಇಲ್ಲ, ಈತನು ಈ ರೀತಿಯಾಗಿ ಮುಂದೆ ಸಾಜಿಕೊಂಡು ಹೋಗ್ತಾನೆ ಇಲ್ಲ ಎಂಬುದಾಗಿ ದೇವರು ಕಷ್ಟಗಳನ್ನು ಕೊಡ್ತಾನೆ ಪ್ರೇರೆ. ಆದರೆ ಇಂಥ ಒಂದು ಕಷ್ಟಕರ ಸ್ಥಿತಿಯಲ್ಲಿ ಯೆರೆಮೀಯನು ಸ್ಪಷ್ಟವಾಗಿ ಜ್ಞಾಪಕ ಮಾಡ್ಕೊತಾನ. ಏನಂತ, ದೇವರೇ ನಿನ್ನ ಕರುಣೆಯನ್ನು ನಾನು ನೆನಪಿಗೆ ತಂದುಕೊಳ್ತಾ ಅಂತ ಹೇಳ್ತಾನೆ ಪ್ರೇರೆ. ಸ್ವಲ್ಪ ಕಷ್ಟ ಬಂದಾಗ ಮನುಷ್ಯರಿಗೆ ನಾವು ಏನು ದೇವರೇ ಕಷ್ಟ, ಏನು ದೇವರೇ ಸಮಸ್ಯೆ, ಏನು ದೇವರೇ ಬೇಸರ ಇದೆ, ನಮ್ಮ ಸಹಿಸ್ಕೊಳ್ಳೋಕ್ಕಾಗಲತ್ತಿಲ್ಲ, ನಮ್ಮ ಪರಿಸ್ಥಿತಿಗಳ ದೇವರೇ ಹಂಗ್ಯಾಕೆ ಎಂಬುದಾಗಿ ನಾವು ಕೆಲವೊಂದು ಸರ್ತಿ ನಾವು ಅನ್ಕೋತೇವೆ. ಆದರೆ ನಂಬಿಗಸ್ತರಿಗೆ ರಕ್ಷಣೆ ಹೊಂದಿರ್ತಕ್ಕಂಥ ನೀನು ಕೆಲವೊಂದು ಸರ್ತಿ ಈಸಿಯಾಗಿ ನಿನ್ನ ಸಂಪಾದನೆ ಬರ್ತಾ, ಕೆಲವೊಂದು ಸರ್ತಿ ಕಷ್ಟಪಟ್ಟರು ಕೂಡ ನಿನ್ನ ಸಂಪಾದನೆಯಲ್ಲಿ ಉಳಿತಾ ಇರಲ್ಲ ಪ್ರಿಯರೇ. ನಾವು ಅನ್ಕೋತೇವೆ ನಮ್ಗೆ ಆ ಶೋಧನೆ, ಯಾವ ಶೋಧನೆ ಇಲ್ಲ. ದೇವರಿಂದ ನಾವು ಪರಿಶೋಧಿತರಾಗಬೇಕು ಪ್ರಿಯರೇ ಅಷ್ಟೇ. ಶೋಧನೆ ನಂಬಿಗಸ್ತರಿಗೆ ದೇವರಿಂದ ಬರ್ತಾ ಹೋದು, ಸೈತಾನ ಶೋಧನೆ ಕೊಡಲ್ಲ ಪ್ರಿಯರೇ. ಪರ್ಮಿಷನ್ ತೊಗೊಂಬರ್ತಾನೆ ಸೈತಾನ, ದೇವ್ರ ಬಳಿ ಪರ್ಮಿಷನ್ ತೊಗೊಂಬರ್ತಾನೆ. ದೇವ್ರು ಹೇಳಿದಾಗ ಮಾತ್ರನೇ ಸೈತಾನ ಬಂದು ನಿನ್ಗೆ ಶೋಧಿಸುವುದಕ್ಕಾಗಿ ಪ್ರಯಾಸ ಪಡ್ತಾನೆ ಪ್ರಿಯರೇ. ದೇವ್ರು ಹೇಳಿಲ್ಲ ಅಂದ್ರೆ ಸೈತಾನ ಬಂದು ಹಿಂಗೆ ಶೋಧಿಸ್ಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ಕರ್ತನ ದೇಹ ನಿನ್ನ ಒಳಗದ, ಕರ್ತನ ರಕ್ತ ನಿನ್ನ ಒಳಗದ, ಜೀವ ಎಂಬ ಜಯಮಲಿನ ಒಳಗದ. ಆದರೆ ನಿನ್ಗೆ ಶೋಧಿಸಲೇಬೇಕಾಗದ ಪ್ರಿಯರೇ.
ಶೋಧಿಸಿಲ್ಲ ಅಂದರೆ ಆಗಲಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲೇ ಇಲ್ಲ. ಗೋಡೆ ಕಟ್ಟುವಾಗ ಹೇಗೆ ಯಾವ ರೀತಿ ಹೆಂಗೆ ಕಲ್ಲು ಕೂಡಿಸ್ಬೇಕು ಆ ರೀತಿ ಅಲ್ಲ, ಅದಕ್ಕೆ ಹೇಗೆ ಕಲ್ಲನ್ನು ಕೂಡಿಸಿದ್ರೆ ಆ ಗೋಡೆ ದೃಢವಾಗಿ ನಿಲ್ಲುತ್ತದೋ ಆ ಥರವಾಗಿ ಅದು ಕೆತ್ತದಾಗ ಮಾತ್ರ ದೃಢವಾಗಿ ಕೂಡ್ಲಿಕ್ಕೆ ಅವಕಾಶ ಅನಿಸುತ್ತಪ್ರೆ. ಹಾಗೆ ಮಾನವರಾಗಿರ್ತಕ್ಕಂಥ ನೀವು ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ಕೆಲವೊಂದು ಸರ್ತಿ ನಿಮ್ಮ ಜೀವನದಲ್ಲಿ ಕಷ್ಟ ಸಂಕಟಗಳು ಬಂದೇ ಬರ್ತಾವೆ ಪ್ರಿಯರೇ. ಇದನ್ನು ಸಹಿಸ್ಕೊಳ್ಳೇಬೇಕಾಗ್ಯದ. ಈ ಕಷ್ಟಕರ ಸಮಯದಲ್ಲಿ ಕರ್ತನ ಕಡೆ ನೀವು ಸಂಪೂರ್ಣ ಮನಪೂರ್ವಕವಾಗಿ ಇನ್ನಿತ್ತಿರ್ಬೇಕು. ಯಾಕಂದರೆ ಈತನ ಎರಿಮೆಯ ಜ್ಞಾಪಕ ಮಾಡ್ಕೊಳತ್ತಾನ, ದೇವರೇ ನೀನು ಮಾಡಿರ್ತಕ್ಕಂಥ ಉಪಕಾರಗಳನ್ನು ನಾನು ನೆನೆಸ್ಕೊಳ್ತಾ ದೇವರೇ ಅಂತ ಹೇಳ್ತಾನೆ ಪ್ರಿಯರೇ. ಕಷ್ಟ ಕಾಲದಲ್ಲೂ ಕೂಡ ಬಂಧಿಸಲ್ಪಟ್ಟಂಥ ಸ್ಥಿತಿಲೇನ ಸ್ಪಷ್ಟವಾಗಿ ಎರ್ಮಿಯ ಇಷ್ಟೊಂದು ಭಯಂಕರವಾಗಿರ್ತಕ್ಕಂಥ ಸ್ಥಿತಿಲೇನ ಅವನಿಗೆ ಎಕ್ಕಡೆ ಹೋದ್ರೂ ಕೂಡ ಇದಿಲ್ಲ. ಕತ್ತಲಲ್ಲಿ ಅಂದರೆ ದಾರಿ ನಡೆಯುವ ಕೂಡ ಅವನಿಗೆ ಬೆಳಕಿಲ್ಲ ಅಂತ ಪ್ರಿಯರೇ. ಅಂಥ ಒಂದು ಕತ್ತಲಲ್ಲಿ ದೇವರು ಅವನಿಗೆ ಒಯ್ದೊಟ್ಟಿ ನಡೆಸೋತಂದು ಪ್ರಿಯರೇ. ಅಂದರೆ ಅವನಿಗೆ ಎಷ್ಟೊಂದು ಪರಿಶೋಧನೆ, ಅವ ಎಷ್ಟು ಒಂದು ಅನ್ನಪಾನ ಸೇವನೆ ಮಾಡಲು ಕೂಡ ಕಷ್ಟಕರ ಜೀವಿತ ಆಗ್ಯದಂತ. ಅವನು ಒಂದು ಉನ್ನತ ಸ್ಥಾನಕ್ಕೆ ಇರ್ತಕ್ಕಂಥ ಒಂದು ಪ್ರವಾದಿ, ಯಾರ ಹಿಂಗೆ ಕೈ ಮಾಡಿದ್ರು ಕೂಡ ಅವನ ಮನೆತನ ಬರ್ತಕ್ಕಂಥ ಆಹಾರ, ಆದರೆ ಊಟದ ವಿಷಯಲ್ಲಿ ಕೂಡ ತನ್ನ ಕಷ್ಟವನ್ನು ಪಟ್ಟು ಅನೇಕ ಒಂದು ಸಂಕೋಚಕ್ಕೆ ಒಳಗಾಗಿ ನಡೀತಕ್ಕಂಥನಾಗಿದ್ದ ನನ್ನ ಪ್ರಿಯ ಎರ್ಮಿಯ. ಆದರೆ ನಾವೊಂದು ಹೇಳ್ತೇವೆ ಪ್ರಿಯ ಸೋದರಿ ಸೋದರ, ನೀವು ದೇವರ ಚಿತ್ತ ಏನದೆಂಬುದಾಗಿ ನೀವು ಎಲ್ಲಿವರೆಗೆ ತಿಳಿದುಕೊಂಬಲ್ರಿ ಅಲ್ಲಿವರೆಗೆ ನಿಮ್ಮ ಜೀವನದಲ್ಲಿ ಅನೇಕ ಒಂದು ಸಮಸ್ಯೆಗಳು ಬಂದೇ ಬರ್ತಾವ. ದೇವರ ಚಿತ್ತವನ್ನು ತಿಳಿದುಕೊಂಡಾಗ ಕೂಡ ಕೆಲವೊಂದು ಸರ್ತಿ ದೇವರು ನಿಮ್ಮ ಉನ್ನತ ಸ್ಥಾನಕ್ಕೆ ತಂದು ಸ್ವಲ್ಪ ಕೆಳಗೆ ತರ್ತಾನೆ. ಯಾಕಂದರೆ ಇನ್ನೂ ನೀವು ಹೆಚ್ಚು ತಿಳ್ಕೊಬೇಕೆಂಬುದಾಗಿ, ಇನ್ನೂ ಉನ್ನತ ಸ್ಥಾನ ಬರಬೇಕೆಂಬುದಾಗಿ. ಕಷ್ಟ ಅಂತ ತಿಳ್ಕೊಂಡು ನಾವು ಹೆಂಗೆ ಕೂಡ್ತಕ್ಕಂಥ ಸರಿ, ಆದರೆ ಕಷ್ಟದಿಂದ ನೀವು ಬಿಡುಗಡೆ ಆದಾಗ ದೇವರು ನಿಮ್ಮನ್ನು ಉನ್ನತ ಸ್ಥಾನ ತರ್ತಾನೆ ಪ್ರಿಯರೇ. ಸಂಪೂರ್ಣವಾಗಿ ಮನಪೂರ್ವಕವಾಗಿ ನೀವು ಆತನ ಕಡೆ ತಿರುಗಿದವರಾಗಿದ್ದು ಆತನಿಗೆ ಜ್ಞಾಪಕ ಮಾಡ್ಕೋತಾ, ಆತನಿಗೆ ಸ್ತುತಿ ಆರಾಧನೆ ಮಾಡುತ್ತಾ, ಆತನಿಗೆ ಮಹಿಮೆ ಪಡಿಸ್ತಾ ನೀವಿದ್ದೀರಿ ಅಂದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಅನೇಕ ಒಂದು ಅದ್ಭುತ ಮಾಡ್ತಾನೆ ಪ್ರಿಯರೇ. ಕೆಲವೊಬ್ಬರಿಗೆ ನೋಡ್ತೇವೆ ಸ್ಪಷ್ಟವಾಗಿ, ಬಂದ ತಕ್ಷಣ ತಟ್ಟಂತ ರೋಗ ಅವಾಗಿಂದ ನಾವು ಕಡ್ದೋಗ್ಬೇಕು. ಕೆಲವ್ರಿಗೆ ಬಂದ ತಕ್ಷಣ ದನ್ನಂತ ಆಗೋದೇ ಹೋದೆ ಸೈತಾನ ಅಧಿಕಾರ ಬಿಟ್ಟು ಹೋಗ್ಬೇಕು. ಕೆಲವ್ರಿಗೆ ಬಂದ ತಕ್ಷಣ ಆಗಿಂದಾಗ ರೋಗ ವ್ಯಾಧಿ ಒಳಗಿರ್ತಕ್ಕಂಥದ್ದು ಬಿಡುಗಡೆ ಆಗಬೇಕು. ಕೆಲವ್ರು ಬಂದ ತಕ್ಷಣ ಅವ್ರ ಮನೆಗಿಂದ ಕಷ್ಟ ಒಂದೇ ಟೈಮ್ ಸಟ್ಟಂತ ಓಡೋಗ್ಬೇಕು. ಇನ್ನೂ ಎಷ್ಟು ದಿನ ನಾವು ಸಹಿಸ್ಕೊಳ್ಬೇಕು, ಇನ್ನೂ ಎಷ್ಟು ದಿನ ನಾವು ಸಹಿಸ್ಕೊಳ್ಬೇಕಂತೀರಿ. ಆದರೆ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿ ನೀವು ಕಾಣೇ ಇಲ್ಲ. ಕರ್ತನ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕಾಣೇ ಇಲ್ಲ. ಕರ್ತನ ಆಶ್ರಯದಲ್ಲಿ ನೀವು ಪ್ರಾರ್ಥನೆ ಮಾಡ್ತಕ್ಕಂಥ ಕಾಣೋದಿಲ್ಲ. ಕರ್ತನ ಸನ್ನಿಧಿಯಲ್ಲಿ ಆಶ್ರಯಿಸುತ್ತಾ ಕರ್ತನಿಗೋ ಉಪವಾಸ ವಿಜ್ಞಾಪನೆ ಸನ್ನಿಧಿಯಲ್ಲಿ ಮಾಡ್ದೇವ್ರೆ ನನಗೆ ಈ ಸ್ಥಿತಿಯಿಂದ ಬಿಡುಗಡೆ ಮಾಡಂತ ಹೇಳ್ತಕ್ಕಂಥದ್ದು ಕೂಡ ಭಾಳ ಜನರಿಗೆ ಕಡಿಮೆ ಆಗದ ಪ್ರಿಯರೇ. ಕೆಲವೊಬ್ರಿಗೆ ನೀವು ಆಲೋಚನೆ ಮಾಡಿರಿ, ಮರಣ ಹಾಸಿಗೆಯಲ್ಲಿ ಬಿದ್ದಾಗ ಅವ್ರ ಪರಿಸ್ಥಿತಿಗೆ ಎಷ್ಟು ಭಯಂಕರ ಆಯ್ತಿರ್ಬೋದು, ಅವ್ರ ಸ್ಥಿತಿ ಗತಿಗಳು ಎಷ್ಟು ಒಂದು ಹೀನವಾಗಿದ್ದಿರ್ಬೋದು. ನಾವೊಂದು ಹೇಳ್ತೀವಿ, ನಿಮ್ಮ ಜೀವಿತದಲ್ಲಿ ನಿಮ್ಮ ನೀವು ರಕ್ಷಿಸಿಕೊಳ್ಳುವುದಕ್ಕಾಗಿ ನೀವು ಪ್ರಯಾಸ ಪಡಬೇಕು ಹೊರತು ನಿಮ್ಮ ನೀವು ನಾಶ ಮಾಡ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರಿಯರೇ. ನಾವು ಒಂದು ಹೇಳ್ತೇವೆ, ನಿಮ್ಮ ಏನೇ ಇರಲಿ, ಏನೇ ಸಮಸ್ಯೆ ಬರಲಿ, ಧೈರ್ಯವಾಗಿ ದೃಢವಾಗಿ ನಿಲ್ಲತಕ್ಕಂಥ ಕೃಪೆ, ಧೈರ್ಯವಾಗಿ ಬಲವಾಗಿ ನಿಲ್ಲತಕ್ಕಂಥ ಒಂದು ಶಕ್ತಿ ನಿನ್ನ ಒಳಗಿತ್ತಂದ್ರೆ ನೀನೇನು ಮಾಡ್ತೀವಿ, ಕರ್ತನ ಜ್ಞಾಪಕ ಮಾಡ್ಕೊಳ್ತಾನೆ. ನನ್ನ ಆತ್ಮವು ಇವುಗಳು ನಿತ್ಯವಾಗಿ ಜ್ಞಾಪಿಸಿಕೊಳ್ಳುತ್ತದೆ ಎಂಬುದಾಗಿ ಎರಿಮೆಯ ಸ್ಪಷ್ಟವಾಗಿ ಹೇಳ್ತಾನೆ. ನನ್ನ ಆತ್ಮವು ಇವೆಲ್ಲ ನಿತ್ಯವಾಗಿ ಜ್ಞಾಪಕಿಸಿಕೊಳ್ಳುತ್ತಂದರೆ ಯಾವ ಮನುಷ್ಯನು ಹಿಂದಿರ್ತಕ್ಕಂಥ ಕಷ್ಟಗಳನ್ನು ಜ್ಞಾಪಕ ಮಾಡ್ಕೊಂಡಿರ್ತಾನೋ ಆ ಮನುಷ್ಯ ಒಂದು ಸ್ಟೆಪ್, ಒಂದು ಹೆಜ್ಜೆ ಮೇಲಿಡ್ತಾನೋ ಆ ಮನುಷ್ಯ ಕೆಳಗಿಡ್ಲಕ್ಕೆ ಅವಕಾಶ ಅನಿಸಿಲ್ಲ. ಯಾಕಂದರೆ ಹಿಂದಿರ್ತಕ್ಕ ಪರಿಸ್ಥಿತಿ ನಮ್ಮ ಭಾಳ ಗಂಭೀರವಾಗಿತ್ತಪ್ಪ. ದೇವರು ಇವಾಗ ನಮ್ಮ ಉನ್ನತ ತರ್ಲತಾನೆ, ದೇವರು ನಮ್ಮ ಉನ್ನತ ತರ್ಲತಾನೆ ಎಂಬುದಾಗಿ ಒಂದು ಜ್ಞಾಪಕ ನೀವು ಮಾಡಿಕೊಳ್ತಾ ಇದ್ದಾಗ ದೇವರು ಇನ್ನೂ ನಿಮ್ಮನ್ನು ಬೆಳೆಸ್ತಾನೆ ಹೊರತು ನಿಮ್ಮನ್ನು ಕೈ ಬಿಡುವವನು ಅಲ್ಲ ಪ್ರಿಯರೇ. ಪ್ರಲಾಪಗಳು 3:22 ನಾವು ಉಳಿದಿರುವುದು ಯೆಹೋವನ ಕರುಣೆ, ಆತನ ಕೃಪಾವರಗಳು ನಿಂತು ಹೋಗವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಂತೋಯ್ತವಂತೇನ್ರಿ? ಆತನ ಮಾಡಿರ್ತಕ್ಕಂಥ ಉಪಕಾರಗಳು ನಿಮ್ಮ ಕಷ್ಟಗಳು ಬಂದಾಗ, ಶ್ರಮೆಗಳು ಬಂದಾಗ ನೀವು ಅವೆಲ್ಲ ನಿತ್ಯವೂ ಜ್ಞಾಪಿಸ್ತಕೊಳ್ಬೇಕು. ನೀವು ಸ್ಪಷ್ಟವಾಗಿ ನೀವು ಜ್ಞಾಪಕ ಮಾಡುವಾಗ ನೀವು ಆತನ ಸನ್ನಿಧಿಯಲ್ಲಿ ನೀವೇನು ಮಾಡ್ತೀವಿ, ಕರುಣೆ ಎನ್ನುವುದೇ ನೆನಪಿಗೆ ತಂದುಕೊಳ್ತೇ ಎಂಬುದಾಗಿ ನೀವು ತಂದುಕೊಳ್ಳುವಾಗ ಆತನ ಹೇಳ್ತಾನೆ ಸ್ಪಷ್ಟವಾಗಿ, ಎರಿಮೇಳತನ ಒಂದು ಸಾಕ್ಷಿ ಕೊಡ್ತಾನೆ ಆತನು, ನಾನು ಉಳಿದಿರುವುದು ಯೆಹೋವನ ಕರುಣೆಯೇ. ಹಲ್ಲೆಲೂಯಾ. ಚಪ್ಪಟ್ತಾರೆ, ದೇವ್ರಿಗೆ ಮಹಿಮೆ ಆಗಲಿ. ಇವತ್ತು ನೀವು ಯಾರ್ಲಿಂದ ಉಳಿದಿರಿ? ದೇವರಿಂದ ಉಳಿದಿರಿ. ನಾನು ಕೂಡ ಹೇಳ್ತೇನೆ, ಸತ್ಯ ಹೇಳ್ತೇನೆ ನಿಮ್ಗೆ, ಮೊನ್ನೆ ಶುಕ್ರವಾರ ದಿನ ನಾ ಭೀ ದೇವರಿಂದ ಉಳಿದಿದ್ದೆ, ಮನುಷ್ಯರಿಂದ ಆದರೆ ನಾ ಇರ್ತಿದ್ದಿಲ್ಲೇನೋ. ಸಿದ್ಧಾರ್ಥ ಕಾಲೇಜ್ ಬಳಿ ಹೋಯ್ತಾ ನನ್ನ ಗಾಡಿ ಏಕ್ದಮ್ ಬಿತ್ತು ಕೆಳಗೆ, ಗಾಡಿ CD100 ಗಾಡಿ ಬಿತ್ತು ಕೆಳಗೆ ಬಿತ್ತು, ಪೂರ ಹಿಂಗೆ ಏಕ್ದಮ್ ಬಾಳೆ ಬಿದ್ದಿದೆ. ಬಟ್ ನನಗೆ ಎಲ್ಲಿ ಭೀ ಡ್ಯಾಮೇಜ್ ಆಗಿಲ್ಲ, ಖಾಲಿ ಈ ಬಟ್ಟು ಸ್ವಲ್ಪ ಹಿಂಗೆ ಫೋಲ್ಡ್ ಆಗ್ಯದ ಅಷ್ಟೇ. ಈ ಬಟ್ ಏನದಲ್ಲ, ಜಸ್ಟ್ ಇದು ಫೋಲ್ಡ್ ಆಗ್ಯದ ಅಷ್ಟೇ. BP ಏಕ್ದಮ್ ಕಂಪ್ಲೀಟ್ಲಿ ಡೌನ್ ಹೋಗ್ಯದ, ಬಟ್ ಫೋಲ್ಡ್ ಆಗ್ಯದ. ಹಿಂದೆ ಏನಾರ ಬಸ್ ಇರ್ತಿತ್ತು, ಏನಾರ ಪರಿಸ್ಥಿತಿ ಇದ್ದರೆ ಭಾಳಷ್ಟು ಗಂಭೀರವಾಗಿರ್ತಕ್ಕಂಥ ಸ್ಥಿತಿನೇ ಇತ್ತು. ಆದರೆ ನಾನು ಉಳಿದಿರುವುದು ದೇವರ ಕರುಣೆಯೇ, ಆತನ ಒಂದು ಕೃಪೆ ನನ್ನ ಮೇಲೆ ಅದ ಅಂಥೇಳಿ ನನಗೆ ಯಾವ ಹಾನಿ ಆಗಿಲ್ಲ. ಸುಮ್ಮನೆ ಒಂದು ಸ್ವಲ್ಪ ಗಾಡಿ ಮೇಲಿನ ಮನುಷ್ಯ ಬಿದ್ದನಂದ್ರೆ ತಲೆನೋ ಕೈಯೋ ಕಾಲೋ ಏನೇನೋ ಸ್ವಲ್ಪ ಡ್ಯಾಮೇಜ್ ಆಗೇ ಆಯ್ತದ, ಭಯಂಕರ ಪರಿಸ್ಥಿತಿ, ಹಾಸ್ಪಿಟಲ್ ಪಾಲ ಆಗೇ ಆಯ್ತಾನ ಮನುಷ್ಯ. ಆದರೆ ಸ್ವಲ್ಪ ಒಟ್ಟಿಗೆ ಈ ಗಾಯ ಅಷ್ಟೇ, ಮತ್ತೆ ನನಗೆ ಹೆಚ್ಚಿಗೆ ಪ್ರಾಬ್ಲಮ್ ಆಗಿಲ್ಲ ಪ್ರಿಯರೇ.
ಹತ್ತಲ್ ಜಾಗ ಅಂತ ಜಾಗಲ್ಲಿ ಪೆಟ್ಟು ಹತ್ತಿತ್ತಾದರೆ ದೇವ್ರು ನನಗೆ ಏನು ಮಾಡ್ಯಾನ ಅದ್ರ ಸೈಡಿಗೆ ಹತ್ತದಷ್ಟೇ. ಒಂದು ವೇಳೆ ಆ ಸ್ಥಳದಲ್ಲಿ ಹತ್ತದ್ರ ಸ್ಪಾಟ್ ನಂದು ಏನಿರ್ತಿತ್ತು, ನಾ ಔಟಿದ್ದ ಸತ್ತೋಗಿರೋ ಮನುಷ್ಯನಿದ್ದ ಬದುಕಿರ್ತಕ್ಕಂಥ ಮನುಷ್ಯನು ಇರ್ತಿದ್ದಿಲ್ಲ. ಆದರೆ ಸ್ವಲ್ಪ ಪಕ್ಕದಲ್ಲಿ ಹತ್ತಿನ ಕಾರಣ ನನಗೆ ಯಾವ ಹಾನಿಯಾಗಿಲ್ಲ ಪ್ರಿಯರೇ. ಆದರೆ ಒಂದು ಹೇಳ್ತೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ಆತನ ಕರುಣೆ ನಮ್ಮೇಲೆ ಎಲ್ಲಿವರೆಗೆ ಇರ್ತೋ ಅಲ್ಲಿವರೆಗೆ ನಾವು ಸುಖವಾಗಿ ಸಮೃದ್ಧಿ ಇರ್ತೇವೆ, ನೆಮ್ಮದಿ ಇರ್ತೇವೆ. ಎಷ್ಟೇನು ಬಂದರೂ ಕೂಡ ಸಹಿಸ್ಕೊಂಡು ಮುಂದ್ಕೊಡ್ಲಿಕ್ಕೆ ಒಂದು ಶಕ್ತರಾಗಿರ್ತೇವೆ. ಯಾಕಂದರೆ ಆತನ ಕೃಪಾವರಗಳು ನಿಂತು, ಮಾನವರು ನಮ್ಮ ಕೃಪೆಗಳು ನಿಂತೈತೋ ಪ್ರಿಯರೇ. ನಾವು ಯಾರ್ಯಾರು ಆಶೀರ್ವಾದ ಮಾಡ್ತೇವೆ ಅವ್ರಿಗೆ ನಮ್ಗೆ ಏನಾರ ವೈರಿತ್ವ ಬಂದಾಗ ಹೋಗೋ ನೀ ಹಾಗೆ ಹಾಳಾಗೋಯ್ತು ನೋಡಿ, ಹೆಂಗೆ ಹಾಳಾಗೋಯ್ತು ನೋಡಿ ಅಂತೇಳಿ ನಾವು ಮಾನವರು ಈ ರೀತಿ ಹೇಳ್ತೇವೆ ಪ್ರಿಯ. ಆದರೆ ದೇವರು ಈ ರೀತಿ ಹೇಳ್ತಕ್ಕಂಥವನಲ್ಲ. ಮಾನವರಾಗಿರ್ತಕ್ಕಂಥ ನಮ್ಮ ಇಚ್ಛೆ ಬೇರೆ, ದೇವ್ರ ಇಚ್ಛೆನೇ ಬೇರೆ ಆಗಿರ್ತದೆ ಪ್ರೇರೆ. ಅದಕ್ಕೆ ದೇವ್ರ ಇಚ್ಛೆ ಬೇರೆ ಆಗಿನ ಕಾರಣ ಕೆಲವೊಂದು ಮಾನವರಿಗೆ ದೇವರು ಇಂಥ ಒಂದು ಕಷ್ಟಗಳಿಗೆ ಒಳಗೆ ಹಾಕಿ ಏನು ಮಾಡ್ತಾನೆ, ಮತ್ತು ಅವರಿಗೆ ಮೇಲಕ್ಕೆ ತರ್ತಾನೆ ಪ್ರೇರೆ. ಮೇಲಕ್ಕೆ ತಂದಾಗ ಆ ಮನುಷ್ಯ ಉಳಿತಾನೆ ಯಾರಿದಂದರೆ ದೇವರ ಒಂದು ಕರುಣೆಯಿಂದೇ ಮನುಷ್ಯ ಉಳಿಲಕ್ಕೆ ಅವಕಾಶದ ಪ್ರೇರೆ. ಮಾನವರ ಕರುಣೆ ಸ್ವಲ್ಪೊಟ್ಟಿಗೆ ನಿಂತದ, ದೇವ್ರ ಕರುಣೆ ಎಂದಿಗೂ ಸ್ವಲ್ಪೊಟ್ಟಿಗೆ ನಿಂತವಲ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರೇರೆ. ಅದಕ್ಕೆ 23ನೇ ವಚನ ಓದೋಣ ಒಂದ್ಸರ್ತಿ. ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು. ಹಲ್ಲೆಲೂಯಾ. ಯಾರ ಸತ್ಯ ಸಂಧತೆ ದೊಡ್ಡದು? ದೇವರ ಒಂದು ಸತ್ಯ ಸಂಧತೆಯು ಬಹಳಷ್ಟು ದೊಡ್ಡದಾಗಿದೆ ಪ್ರೇರೆ. ಅದು ಸಣ್ಣದಲ್ಲ. ಅದೇನು ತಗೊಳ್ರಿ, ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ಬಹಳಷ್ಟು ದೊಡ್ಡದಂತ ಪ್ರೇರೆ. ನಾವು ಮಾನವರಾಗಿರ್ತಕ್ಕಂಥ ನಮ್ಮದೊಂದು ವೇಳೆ ಸಣ್ಣದು ಇದ್ರೂ ಕೂಡ ಪರವಾಗಿಲ್ಲ, ಆದರೆ ದೇವರಿಂದ ಉನ್ನತ ಸ್ಥಾನಕ್ಕೆ ಬೆಳೀಲಿಕ್ಕೆ ಅವಕಾಶದ ಪ್ರೇರೆ. ನಾವು ಅನ್ಕೋತಿರ್ಬೋದು, ಮಾನವರೇ ಅಂದರೆ ಕ್ರಿಸ್ತನ ಮಕ್ಕಳಿಗಿದ್ದಂಥ ಆಶೀರ್ವಾದ ಬೇರೆ ಜನರಿಗಿಲ್ಲ ಪ್ರೇರೆ. ಕ್ರಿಸ್ತನ ಮಕ್ಕಳಿಗೆ ಪರಲೋಕ ರಾಜ್ಯದ ಪ್ರೇರೆ ಹೇರಳವಾಗಿ, ಕ್ರಿಸ್ತನ ಮಕ್ಕಳಿಲ್ಲದಂಥವ್ರಿಗೆ ಪರಲೋಕ ರಾಜ್ಯ ಇಲ್ಲ ಪ್ರೇರೆ. ಧನ ಇದ್ದಿರ್ಬೋದು, ಐಶ್ವರ್ಯ ಇದ್ದಿರ್ಬೋದು, ರೊಕ್ಕ ರೂಪಾಯಿ ಇದ್ದಿರ್ಬೋದು, ಬೆಳ್ಳಿ ಬಂಗಾರ ಇದ್ದಿರ್ಬೋದು, ಕಾರ್ ಮನೆ ಗೋಡ ಬಿಲ್ಡಿಂಗ್ ಇದ್ದಿರ್ಬೋದು, ಆದರೆ ದೇವರ ಮಕ್ಕಳಿಗೆ ಮಾತ್ರ ಪರಲೋಕ ರಾಜ್ಯದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಕಟ್ಟಲ್ಪಟ್ಟಂಥ ಸ್ಥಳದ ಪ್ರೇರೆ. ಅಲ್ಲಿಂದ ಯಾರು ಕೆತ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರೇರೆ. ಮನುಷ್ಯ ರೊಕ್ಕ ರೂಪಾಯಿ ನಿಮ್ಮಲ್ಲಿ ಕಾಣಿಕೆ ಮಾಡ್ಬೋದು, ಆದರೆ ನಿಮ್ಮ ತಲೆ ಮೇಲೆ ಇರ್ತಕ್ಕಂಥ ಆಶೀರ್ವಾದ ಯಾರು ಕಳ್ಳತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಯಾಕಂದರೆ ಆತನ ಕೃಪೆ ಹೆಂಗದ, ಆತನ ಆಶ್ರಯ ಹೆಂಗದ, ದಿನ ದಿನವೂ ಆತನಿಂದ ನೀವು ಹೆಚ್ಚಿಸಲ್ಪಡ್ತೀರಿ, ದಿನ ದಿನ ಆತನಿಂದ ನೀವು ಉನ್ನತ ಸ್ಥಾನಕ್ಕೆ ಬೆಳಿತಿರೋ ಇರುತ್ತು, ಬಿದ್ದೋಗ್ಲಕ್ಕೆ ಅವಕಾಶ ಅನಿಸಿಲ್ಲ. ಸಣ್ಣ ಮಗು ಎಷ್ಟು ದಿನ ಹಂಗೆ ಸಣ್ಣದಿರ್ತದೆ ರೀ? ಹುಟ್ಟಿದ ಮಗು ಅಷ್ಟೇ ಇರ್ತದ? ಹುಟ್ಟಿದ ಮಗು ಅಷ್ಟೇ ಇರಲ್ಲ. ಹುಟ್ಟಿದ ಮಗು ಹೇಗೆ ಬೆಳೀತದೋ, ಒಂದು ವೇಳೆ ಕರ್ತನ ಸನ್ನಿಧಿನೇ ಆಶ್ರಯಿಸುವಾಗ ನಿನ್ನ ಜೀವನ ಕೂಡ ಆ ರೀತಿಗೆ ಬೆಳೀತಾ ಇರ್ತದ, ಉನ್ನತ ಸ್ಥಾನಕ್ಕೆ ಬರುತ್ತೆ. ಒಂದು ದಿನ ಇಲ್ಲ ಒಂದು ದಿನ ದೇವರು ಸನ್ನಿಧಿನ ಅನುಭವಿಸುವಾಗ ದೇವರು ನಿನಗೆ ಬೆಳೆಸ್ತಾ ನೋಡ್ತು, ನಿನಗೆ ಕೆಳಗೆ ಹಾಕ್ತಕ್ಕಂಥ ದೇವರು ಅಲ್ಲ ಪ್ರೇರ. ಯಾಕಂದರೆ ನೀನು ಉಳಿದಿದ್ದೀ ಆತನ ಒಂದು ಕರುಣೆ ಅದ, ನೀನು ಇದ್ದಿದ್ದೆ ಆತನ ಒಂದು ನೀ ಇದ್ದಿನ ಕಾರಣ ಕೂಡ ಆತನಲ್ಲಿ ದಯಾದ ಯಾಕದೆ ಯಾಕದೆ ಹೇಳ್ತೇನೆ. ದಿನ ದಿನ ಹೊಸ ಹೊಸದಾಗಿ ನೀನು ಏನು ಮಾಡ್ತಿ, ಒದಗುತ್ತಾ ಇರ್ತೀವಿ ಪ್ರೇರ. ನೀನು ನೋಡಿರಿ, ಹೊಸ ಕಾರ್ಯ ಮಾಡಬೇಕಾದ್ರೆ ಎಷ್ಟು ಕಷ್ಟ ರೀ. ಒಂದು ಮದುವೆ ಮಾಡ್ಬೋದು, ಬಟ್ ಒಂದು ಮನೆ ಕಟ್ಲಕ್ಕಾಗಲ್ಲ. ಗೊತ್ತದ ನಿಮ್ಗೆ? ಆಯ್ತದ ರೀ? ಮನೆ ಕಟ್ಲಕ್ಕೆ ಎಷ್ಟು ದಿನ ಬೇಕು ರೀ? ಎಷ್ಟು ರೊಕ್ಕ ರೂಪಾಯಿ ಇದ್ರು ಭೀ ಒಂದು ತಿಂಗಳ ಕಂಪಲ್ಸರಿ ಬೇಕು. ಎಷ್ಟು ರೊಕ್ಕ ರೂಪಾಯಿ ಇದ್ರು ಭೀ, ಭಾಳಷ್ಟು ರೊಕ್ಕ ರೂಪಾಯಿ ಅಂದ್ರೆ ಭೀ ಒಂದು ತಿಂಗಳು ಬೇಕು. ಆ ತಿಂಗಳದಾಗ 16 ಮಂದಿಗೆ ಬೈಬೇಕು ನೀವು. ಉಪ್ಪರಿಗೆ ಬೈಬೇಕು, ಗಾಡಿ ಕಟ್ಟೋನಿಗೆ ಬೈಬೇಕು, ಗಿಲವ್ ಮಾಡೋನಿಗೆ ಬೈಬೇಕು, ಕೆಳಗೆ ಕೆಲಸ ಮಾಡೋನಿಗೆ ಬೇಕು, ಮಾಲ್ ಕೊಡೋನಿಗೆ ಬೈಬೇಕು, ಇವೆಲ್ಲ ನಡ್ಕೊಂಡು ಹೋಗ್ಬೇಕು. ಎಲ್ಲ ಇದ್ದಾಗ ಕೂಡ ರೊಕ್ಕ ಇರಲ್ಲ. ಮತ್ತು ಮದಿ 2 ಇಲ್ಲ 3 ದಿನದಾಗ ಮದುವೆ ಮಾಡ್ಬೋದು. ಒಂದು 5 ಡೇಸ್, ಒಂದು 5 ದಿನದಾಗ ಒಂದು ಮ್ಯಾರೇಜ್ ನೀವು ಮುಗಿಸ್ಬೋದು. ಬಟ್ ಮನೆ ಕಟ್ಲಕ್ಕೆ ಮಾತ್ರ ಆಗಲ್ಲ. ಮನೆ ಕಟ್ಟಿಡೋದಲ್ಲಿ ಕಷ್ಟದ ಪ್ರೇರೆ. ಹಿಂದೂ ಹೇಳ್ಕೊಳಂತ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತೀರಂತ. ಮದಿ ಈಜಿ ಅದ, ಬಟ್ ಮನೆ ಈಜಿ ಇಲ್ಲ ಪ್ರಿಯರೇ, ಜಾಗ್ರತ. ಹಾಗೆ ಪರಲೋಕದಲ್ಲಿರ್ತಕ್ಕಂಥ ಮನೆಗೆ ನಾವು ಹೋಗಬೇಕಾದ್ರೆ ನಮಗೂ ಕೂಡ ಭಾಳಷ್ಟು ಒಂದು ಕಷ್ಟ, ಶ್ರಮೆಗಳು, ಸಂಕಟಗಳು ಬಂದೇ ಬರ್ತಾವ. ಇದು ಅನುಭವಿಗಾಗಿ ನೀವು ಮುಂದಕ್ಕೆ ಹೋದಾಗ ದಿನ ದಿನವೂ ನಿಮ್ಮ ದಿನಗಳೇನು ಮಾಡ್ತಾವ, ಹೆಚ್ಚಿಸ್ತಾ ಹೊರತು ಕಡಿಮೆ ಆಗಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರಿಯರೇ. ಇದು ದೇವರ ಭಕ್ತರಿಗೆ ಮಾತ್ರ ಅವಕಾಶದ ಪ್ರಿಯರೇ. ದೇವರ ಸನ್ನಿಧಿಯನ್ನು ಆಶ್ರಯಿಸಿಗೆ ಮಾತ್ರ ಅವಕಾಶದ ಪ್ರಿಯರೇ. ದೇವರಲ್ಲಿ ನಂಬಿಕೆ ವಿಶ್ವಾಸ ಇದ್ದು ಬೆಳೆಯವರಿಗೆ ಅವಕಾಶದ ಪ್ರಿಯರೇ. ದೇವರಲ್ಲಿ ನೀತಿವಂತರಾಗಿ ಬೆಳೀತಕ್ಕಂಥ ಮಕ್ಕಳಿಗೆ ಅವಕಾಶದ ಪ್ರಿಯರೇ. ಕರ್ತನ ಸನ್ನಿಧಿನ ಆಶ್ರಯಿಸ್ತಕ್ಕಂಥವರಿಗೆ ಪರಲೋಕ ರಾಜ್ಯ ಒಂದಿನದ ಗೊತ್ತಾನ ಒಂದು ಸಾಧ್ಯತೆ ಮಾಡ್ಕೊಳ್ಳೋಕೆ ಅವಕಾಶದ ಪ್ರಿಯ. ಅದಕ್ಕೆ ಹೇಳ್ತಾನೆ, ಸತ್ಯ ಸಂಧತೆಯು ದೊಡ್ಡದು ಎಂಬುದಾಗಿ. ಸತ್ಯ ಮಾರ್ಗದ ನಡೀತಕ್ಕಂಥದ್ದು ಭಾಳ ದೊಡ್ಡದ ಪ್ರಿಯ. ಸತ್ಯ ಮಾರ್ಗದ ನಡೆಯುವಾಗ ಕೆಲವೊಂದು ಕಷ್ಟಗಳು ನಿಮ್ಮ ಜೀವಿತದಲ್ಲಿ ಬರ್ತಾವೆ. ಕೆಲವೊಬ್ಬರು ಮನೆಯಿಂದ ಬರ್ತಾವೆ, ಹೆಂಡತಿನ ಬರ್ತಾವೆ, ಮಕ್ಕಳಿಂದ ಬರ್ತಾವೆ, ಕುಟುಂಬ ಬರ್ತಾವ. ತೋಲ್ ಮಾಡಿರ್ತಕೋ, ತೋಲ್ ನೋಡ್ಕೊಳತ್ತೀನಿ ಹಿಂಗೆ ನಾ ಹಿಂಗೆ ನೋಡ್ತಿದ್ದ ಅಲ್ಲೆಲ್ಲೂಯ್ಯ ಅಂತರದವೇ ಅಲ್ರಿ. ತೋಲ್ ಆಯ್ತು ಈಗ ನೋಡತ್ತಿದ್ದೆ 2 ದಿನ ಆಯ್ತು. ಈಗ 2 ದಿನ ಇರ್ತಿದ್ದು ಮತ್ತೆ 3 ದಿನದಾಗ ಮತ್ತೆ ಬಾಳೆ ಬೀಳ್ತದೆ. ಯಾರಂತಾರ? ನಿಮ್ಮವರೇ.
ಇದು 2ನೇ ದಿನ ಅದ, 3ನೇ ದಿನ ಮತ್ತೆ ನೀ ಬಾಳೆ ಬೀಳ್ತಿ, 3 ದಿನ ಹೋಯ್ತದ ಮತ್ತೆ 4ನೇ ದಿನ ಬಾಳೆ ಬೀಳ್ತಿ. ಆದರೆ ಆ ಬಾಳೆ ಬೀಳ್ತಿ ಎಂಬ ಶಬ್ದ ನೀವು ದೇವ್ರ ಸತ್ಯ ಸಂತತೆ ನಂಗೆ ಆಶೀರ್ವಾದ ಆಗಲಿ ಅಂದ್ರೆ ನೀವು ಉನ್ನತ ಹೆಸರು ಕೊಡ್ತಿದ್ದು ಬಿದ್ದೋಗ್ಲಕ್ಕೆ ಚಾನ್ಸಸ್ ನಿನಗೆ ಇಲ್ಲ ಪ್ರಿಯರೇ. ಅದಕ್ಕೆ ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ನಮ್ಮನ್ನು ಆತನ ನಮ್ಮ ದಿನಗಳು ಹೊಸದಾಗಿ ಒದಗುತ್ತವೆ ಅಂತ ನಿನ್ನ ಸತ್ಯ ಸಂದೇಶವು ದೊಡ್ಡದೆಂಬುದಾಗಿ ಯೆರೆಮೀಯ ಪ್ರಲಾಪ ಪುಸ್ತಕದಲ್ಲಿ ಅದ್ಭುತವಾಗಿ ಇದು ಬರೆದು ಇವತ್ತು ನಿನಗೆ ನನಗೆ ತಿಳಿಸ್ತಕ್ಕಂಥ ಕಾರಣ ಗೊತ್ತದನ. ನನಗೆ ಬಂದಿರತಕ್ಕಂಥ ಕಷ್ಟ, ನನಗಿರ್ತಕ್ಕಂಥ ಭಾರಗಳು ನಿಮ್ಮ ಜೀವನದಲ್ಲಿ ಬರಬಾರ್ದು. ದೇವರು ಈ ರೀತಿ ನಿಮ್ಮನ್ನು ಬೆಳೆಸ್ತಾನೆ, ಈ ರೀತಿ ಬಲಪಡಿಸ್ತಾನೆ ಎಂಬುದಾಗಿ, ನಂಬಿಕೆ ವಿಶ್ವಾಸ ನೀವು ದೃಢವಾಗಿ ಬೆಳೀರಿ ಎಂಬುದಾಗಿ ಸ್ಪಷ್ಟವಾಗಿ ಯೆರೆಮೀಯ ಈ ರೀತಿ ನಮ್ಮನ್ನು ಎಚ್ಚರಿಸುತ್ತಾನೆ ಪ್ರಿಯರೇ. ಅದಕ್ಕೆ ಪ್ರಲಾಪಗಳು 3ನೇ ಅಧ್ಯಾಯ 24ನೇ ವಚನದಮ್ಮ, ಯೆಹೋವನೇ ನನ್ನ ಪಾಲು ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕ ಇವತ್ತು ನಿನ್ನ ಆತ್ಮ ನನ್ನ ಆತ್ಮ ಯಾಕೆ ಅಂದುಕೊಳ್ಳುತ್ತಿಲ್ಲ? ದೇವ್ರ ಸನ್ನಿಧಿ ನಾವು ಆಶ್ರಯಿಸಬೇಕು, ದೇವ್ರ ಸನ್ನಿಧಿಲಿ ರೀತಿ ನಾವು ಬೆಳಿಬೇಕೆಂಬುದಾಗಿ ಯಾಕೆ ನಮ್ಗೆ ಅದಕ್ಕೆ ಅಂದ್ಕೊಳ್ತಿಲ್ಲ? ಆತನ ಯೆಹೋವನೇ ನನ್ನ ಪಾಲು ಎಂಬುದಾಗಿ ನಾವು ಯಾಕೆಲ್ಲ ತಿಳ್ಕೋತಿಲ್ಲ? ಲೋಕದಲ್ಲಿ ಸ್ವಲ್ಪ ಕಷ್ಟ ಬಂದಾಗ ದೇವ್ರಿಗೆ ನಾವು ದೂರ ಆಗ್ಲತ್ತಿದ್ದೆವು, ಸ್ವಲ್ಪ ಶ್ರಮೆಗಳು ಬಂದಾಗ ದೇವರಿಂದ ನಾವು ದೂರ ಆಗಿ ಏನೇನೋ ನಮ್ಮ ಜೀವನೇನೇನೋ ನಾವು ಹೆಂಗೆ ನಮ್ಮ ಅಂದ್ಕೊಳ್ತೇವೆ. ಇಲ್ಲ, ಆದರೆ ದೇವರು ನಿಮ್ಮನ್ನು ಸ್ಪಷ್ಟವಾಗಿ ಆತನ ಪ್ರೀತಿ ಮಾಡಿನ, ದೇವರು ಸ್ಪಷ್ಟವಾಗಿ ನಿಮ್ಮನ್ನು ಬಲಪಡಿಸಕೊಂತನಾಗಿದ್ದಾನೆ. ಹೇಳ್ತಾನೆ, ಆದ ಕಾರಣ ಆತನನ್ನು ನಿರೀಕ್ಷಿಸುವವನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ ಎಂಬುದಾಗಿ. ದೇವರನ್ನು ನೀವು ನಿರೀಕ್ಷಿಸಿಕೊಳ್ಳಬೇಕು. ದೇವರನ್ನು ನಿರೀಕ್ಷಿಸಿಕೊಂಡಾಗ ಅವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಹೊರತು ನಿಮ್ಮ ಜೀವಿತಕ್ಕೆ ಕೇಡು ಮಾಡ್ತಕ್ಕಂಥನು ಅಲ್ಲ ಪ್ರಿಯರೇ. ದೇವ್ರು ನೀವು ಅಂದುಕೊಳ್ಬೇಕು ಸ್ಪಷ್ಟವಾಗಿ. ನೀನು ಈ ರೀತಿ ನಡೆಯುವಾಗ, ಈ ರೀತಿ ಹೋಗುವಾಗ ನಿನ್ನ ಮಾರ್ಗದಲ್ಲಿ ಸ್ಪಷ್ಟವಾಗಿ ದೇವರು ಸಫಲತೆ ಕೊಡ್ತಾನೆ. ನಿನ್ನ ಮಾರ್ಗಗಳೆಲ್ಲ ದೇವರು ದೃಢಪಡಿಸ್ತಾನೆ. ನಿನ್ನ ಮಾರ್ಗಗಳೆಲ್ಲ ಒಂದು ಉನ್ನತ ಸ್ಥಾನಕ್ಕೆ ತಂದು ಇಡ್ತಾನೆ. ಆತನ ಮಾರ್ಗದಿಂದ ಯಾರು ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರಿಯರೇ. ಮನುಷ್ಯನ ದಾರಿಗಳು ಇಕ್ಕಟ್ಟವಾದರೆ ದೇವರ ದಾರಿಗಳು ಅಗಲಗವ ಪ್ರಿಯರೇ. ಕೆಲವರಿಗೆ ದೇವರ ದಾರಿಗಳು ಇಕ್ಕಟ್ಟವ, ಕೆಲವೊಬ್ಬರು ದೇವರ ದಾರಿ ಅಗಲಗಳವ ಪ್ರಿಯರೇ. ಅಗಲಂದ್ರೆ ಯಾರಿಗೆ? ನೀತಿವಂತರಿಗೆ, ನಂಬಿಗಸ್ತರಿಗೆ ಅಗಲವ ಪ್ರಿಯರೇ. ಪಾಪ ದ್ರೋಹ ಮಾಡ್ತಕ್ಕಂಥವ್ರಿಗೆ ದಾರಿಗಳು ಇಕ್ಕಟ್ಟವ. ಯಾಕಂದರೆ ಈ ಪಾಪ ದ್ರೋಹ ಅಪರಾಧ ಮಾಡ್ತಕ್ಕಂಥ ಮಾನವನಿಗೆ ಎಚ್ಚರಿಸುವಾಗ ಈ ಮಾನವನ ಎಚ್ಚರಿಕೆಗೆ ಒಳಗಾಗಲ್ಲ. ಇವ ನನಗೆ ಅಲ್ಲತ್ತ ನಮಗೆ ಅಲ್ಲತ್ತ ನಮ್ಮ ಒಂದು ವೇಳೆ ಪಾಪ ಮಾಡ್ತಕ್ಕಂಥ ಮನುಷ್ಯನಿದೆ ಅಂದ್ರೆ ವಾಕ್ಯದ ಅನುಸಾರವಾಗಿ ದೇವರು ಮಾತಾಡ್ತಾನಂದ್ರೆ ನೀನು ಸರಿ ಮಾಡ್ಕೊಳ್ಳೋಕೆ ನೀನು ಪ್ರಯಾಸ ಪಡಬೇಕು, ನೀನು ಸರಿಯಾಗ್ಲಾಕ ಪ್ರಯಾಸ ಪಡಬೇಕು. ನೀನು ಯಾವಾಗ ಸರಿ ಆಗ್ತಿ, ಯಾವಾಗ ಸರಿ ಮಾಡ್ಕೊಳ್ತಿ ನೋಡು, ಆವಾಗ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ದೇವರು ನಿನ್ನ ಕುಟುಂಬದಲ್ಲಿ ಅದ್ಭುತ ಮಾಡ್ತಾನೆ. ದೇವರು ನಿನ್ನ ಕೈ ಕೆಲಸದಲ್ಲೆಲ್ಲ ವಿಷಯದಲ್ಲಿ ಸಫಲತೆಯನ್ನು ಕೊಟ್ಟು ಹೇರಳವಾಗಿ ನೀನು ನಡೆಸ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಮಾನವರಾಗಿರ್ತಕ್ಕಂಥ ನಾವು ಯಾವುದೇ ವಿಷಯದಲ್ಲಿ ಬೇಸರಗೊಳ್ಳೋಕೆ ಅವಕಾಶ ಇಲ್ಲ. ನಾವು ಕರ್ತನನ್ನು ಆಶ್ರಯಿಸುತ್ತಾ, ಕರ್ತನನ್ನು ಸ್ತುತಿಸ್ತಾ, ಆತನಿಗೆ ಮಹಿಮೆ ಪಡಿಸ್ತಾ ಇರುವಾಗ ದೇವರು ಅದ್ಭುತವಾಗಿ ಉನ್ನತ ರೀತಿಯಲ್ಲಿ ನಿಮ್ಮನ್ನು ನಡೆಸ್ತಕ್ಕಂಥನಾಗಿರುತ್ತಾನೆ ಪ್ರೇರೆ. ಅದಕ್ಕೆ ಯೆರೆಮೀಯ ಈ ವಿಷಯದಲ್ಲಿ ಮನೆ ಎಚ್ಚರಿಸಿರ್ತಾನೆ ಏನಂತ, ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ ಎಂಬುದಾಗಿ. ಇವತ್ತು ನಿಮ್ಮ ಆತ್ಮ ನಿಮಗೆ ಸಾಕ್ಷಿ ಕೊಡಬೇಕು. ನಾ ಕರ್ತನ ಸನ್ನಿಧಿಲಿ ಹೇಗೆ ನಿಲ್ಲತ್ತಿದ, ನಾ ಕರ್ತನ ಸನ್ನಿಧಿಲಿ ಹೇಗೆ ನಡಿಲತ್ತಿದ, ಕರ್ತನ ಸನ್ನಿಧಿಲಿ ನಾ ಹೇಗೆ ಬೆಳಿಲತ್ತಿದ, ಕರ್ತನ ಸನ್ನಿಧಿಲಿ ನಾ ಹೇಗೆ ಬಲ ಹೊಂದಲತ್ತಿದೆ ಎಂಬುದಾಗಿ ಇವತ್ತು ನಿಮ್ಮ ಆತ್ಮ ನಿಮಗೆ ಸಾಕ್ಷಿ ಕೊಡಬೇಕು ಪ್ರಿಯರೇ. ಕೆಲವರು ಪ್ರಾರ್ಥನೆ ಪ್ರಾರ್ಥನೆ ಮಾಡ ಕಮ್ಮಾಯ್ತಂತೀರಿ, ಏನಾರ ರೋಗ ವ್ಯಾಧಿ ಇದ್ದಾನೆ ಅನ್ಕೋರಿ, ಇದು ಕಮ್ಮಾಯ್ತಂತೀರಿ ನಂಗೆ ಅಂತೀರಿ ಅಂದ್ರೆ ಕಮ್ಮಾಯ್ತದ? ಇದು ಬಿಡುಗಡೆ ಆಯ್ತು ಅಂತೀರಿ ನಮ್ಮ ಮನೆಯಿಂದ ಆಯ್ತದ? ಆಯ್ತದ ಅನ್ಕೊಂಡಿದ್ರೆ ಆಯ್ತದ, ಅಂತೀರಿ ಅಂದ್ರೆ ಆಗಲ್ಲ. ನಿಮ್ಮ ವಿಶ್ವಾಸ ನಂಬಿಕೆ ಅರ್ಧ ಮುರ್ದದ್ರಾಗಿರ್ಬಾರ್ದು. ನಿಮ್ಮ ವಿಶ್ವಾಸ ನಂಬಿಕೆ ದೃಢವಾಗಿರ್ಬೇಕು. ನಿಮ್ಮ ಅಂತರಾತ್ಮಗಳು ಹೇಗೆ ಸಾಕ್ಷಿ ಕೊಡ್ಬೇಕಂದ್ರೆ ಆ ರೀತಿಗೆ ಸಾಕ್ಷಿ ಕೊಡ್ಬೇಕು ಪ್ರಿಯರೇ. ಇವತ್ತು ನಾ ಸತ್ಯ ಹೇಳುತ್ತೆ, ಸೈತಾನ ಅಧಿಕಾರ, ದುರಾತ್ಮ, ಪಿಡಿಸ್ತಾ ಶೋಧಿಸ್ತಕ್ಕಂಥ ಆತ್ಮ, ಕಷ್ಟ ಭಾರಗಳೆಲ್ಲ ದೇವರಿಂದೇ ಬರ್ತಾವೆ ಪ್ರಿಯರೇ. ಯಾಕೆ ಬರ್ತಾವೆ ಅಂದರೆ ನಂಬಿಕಸ್ಥನ ಇದ್ದಿನ ಕಾರಣ ನಿಮ್ಮನ್ನು ಶೋಧಿಸುವುದಕ್ಕಾಗಿ ಇದು ನಾನು ಬಿಡುಗಡೆ ಆಯ್ತಿದ್ರೆ ಅಂತೀರ ಮತ್ತಂದ್ರೆ ಹಿಂದೆ ಮತ್ತೊಂದು ಸಮಸ್ಯೆ. ಯಾಕಂದರೆ ವಿಶ್ವಾಸನಲ್ಲಿ ದೃಢವಾಗಿಲ್ಲ, ನಂಬಿಕೆಯಲ್ಲಿ ದೃಢವಾಗಿಲ್ಲ. ನೀವು ವಿಶ್ವಾಸ ನಂಬಿಕೆಯಲ್ಲಿ ದೃಢವಾಗಿದ್ದಾಗ ನೀವು ದೇವರು ಅದ್ಭುತ ಮಾಡ್ತಾನೆ. ಈ ಯೆರೆಮೀಯಗೆ ಬಂದಂಥ ಕಷ್ಟ ನಮ್ಗೆ ಯಾರಿಗೂ ಬರಲಿಲ್ಲ. ಯೆರೆಮೀಯಗೆ ಬಂದಿರತಕ್ಕಂಥ ಸಮಸ್ಯೆ ನಮ್ಗೆ ಯಾರಿಗೂ ಬರಲಿಲ್ಲ. ಯೆರೆಮೀಯನಿಗೆ ಹಿಂಗೆ ಬೆಳಕಿನ ನಡೆದ್ರು ಕೂಡ ಅಂದರೆ ಹಗಲಲ್ಲಿ ನಡೆದ್ರು ಕೂಡ ಯೆರೆಮೀಯ ಕಣ್ಣು ಕಾಣಿಸಿಲ್ಲ, ಅದು ಕತ್ತಲೆ ಇರ್ತದೆ ಪೂರ. ಅಂಥ ಒಂದು ಕತ್ತಲ ಹಾದಿಯಲ್ಲಿ ಕೂಡ ಯೆರೆಮೀಯ ಸ್ಪಷ್ಟವಾಗಿ ನಡ್ಕೊಂಡು ಈ ಪ್ರಲಾಪವನ್ನು ಪುಸ್ತಕ ಬರ್ದಾನ ಪ್ರೇರೆ. ನನ್ನ ಜೀವಿತ ಹೀಗಾಗ್ಯದ.
ದೇವ್ರ ಸನ್ನಿಧಿಲಿ ಅದ್ಭುತ ಒಂದು ಪ್ರವಾದನೆ ಇದೆ. ಆದರೆ ನನ್ನ ಜೀವಿತ ಹೆಂಗದ ಸಹೋದರಿ ಸಹೋದರ, ನೀವು ಮುಂದೆ ಮಾರ್ಪಾಡಿ ನಿಮ್ಮ ಜೀವಿತದಲ್ಲಿ ಇಂಥ ಒಂದು ಸಮಸ್ಯೆ ಬಂದರೂ ಕೂಡ ದಡವಾಗಿ ನಿಲ್ಲಿರಿ ಎಂಬುದಾಗಿ ಸ್ಪಷ್ಟವಾಗಿ ಈ ಯೆರೆಮೀಯ ಪ್ರವಾದಿ ಈ ಪುಸ್ತಕನ ಬರೆದು ನಿನಗೆ ನನಗೆ ಒಂದೇನು ಮಾಡ್ತಾನ ಜ್ಞಾಪಕಗೊಳ್ಳತಾನ ಪ್ರೇಯರೇ. ದೇವ್ರ ಸನ್ನಿಧಿ ಆಶ್ರಯಿಸಿಗೆ ಹಿಂಗಿರ್ತದ, ದೇವ್ರ ಸನ್ನಿಧಿ ನಡಿವರಿಗೆ ಇಂಥ ಒಂದು ಮಾರ್ಗಗಳು ಇರ್ತಾವ, ದೇವ್ರ ಸನ್ನಿಧಿ ನಡಿವರಿಗೆ ಇಂಥ ಒಂದು ಕಷ್ಟ ಭಾಗಗಳು ಬರ್ತಾವ. ಆದರೆ ಸಹಿಸಿಕೊಂಡು ಹೋಯ್ತಕ್ಕಂಥ ಮನುಷ್ಯನು ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಯೆರೆಮೀಯ ಇದೊಂದು ಮಾತು ಬರ್ದಾನ ಪ್ರೇಯರೇ. ಅದಕ್ಕೆ ಇದೇ ಪ್ರಲಾಪಗಳು 3ನೇ ಅಧ್ಯಾಯ 40-41 ವಚನ ಓದ್ರಿ. ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ, ಪರಲೋಕದಲ್ಲಿರುವ ದೇವರ ಕಡೆಗೆ ನಮ್ಮ ಕೈಗಳೊಡನೆ ಹಲ್ಲೆಲೂಯ ಮನಸ್ಸನ್ನು ಕೂಡ ನಾವೇನು ಮಾಡಬೇಕು, ಎತ್ತಿಕೊಳ್ಬೇಕು. ನಮ್ಮ ನಡತೆ ನಾವೇ ಪರೀಕ್ಷಿಸಿಕೊಳ್ಬೇಕಾ ಅಥವಾ ಇನ್ನೊಬ್ಬರು ಶೋಧಿಸ್ತಾರೆ ನಮಗ? ನಮ್ಮ ನಡತೆ ನಾವೇ ಶೋಧಿಸ್ಬೇಕು. ನಾ ಕರೆಕ್ಟ್, ನನ್ನ ನಡೆ ಕರೆಕ್ಟ್ ಅದನ್ನಿಲ್ಲ, ನನ್ನ ಒಂದು ನುಡಿ ಕರೆಕ್ಟ್ ಸರಿಯಾದದಲ್ಲ ಅದನ್ನ ಇಲ್ಲ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷಿಸ್ಕೊಳ್ಬೇಕು, ನಿಮ್ಮನ್ನು ನೀವೇ ಶೋಧಿಸ್ಕೊಳ್ಬೇಕು. ಇನ್ನೊಬ್ಬರು ಹೇಳ್ತಕ್ಕಂಥ ಅವಶ್ಯಕತೆ ನಿಮ್ಗೆ ಇರಬಾರ್ದು. ನೀವು ನಡೀತಕ್ಕಂಥ ಮಾರ್ಗ ಸರಿಯಾದದ ಅದನ್ನಲ್ಲ ಎಂಬುದಾಗಿ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ಪ್ರೇಯರೇ. ನೋಡ್ರಿ, ಮನುಷ್ಯ ಶರಿ ಕುಡಿಲಕ್ಕೆ ಕಡ್ದ ಅನ್ಕೋರಿ, ಅವನ ಒಳಗೆ ಒಂದು ಕಾಟ ಒಂದು ಮುಳ್ಳು ಅವನಿಗೆ ಚುಸ್ತಾ ಇರ್ತದೆ ಪ್ರೇಯರೇ. ಏನೇನು ಸುಸ್ತು ಗೊತ್ತದನ? ಅರೇ ನಾ ಶರಿ ಕುಡಿಲತ್ತೇನೋ, ನಾ ಕುಡಿಬಾರ್ದಲ್ಲತ್ತೆ ಕಡೆಗೆ 200 ರೂಪಾಯಿ ವೇಸ್ಟ್ ಖರ್ಚಾಗೋತ್ತೇನೋ ಅಂಬುದಾಗಿ ಆ ಮನುಷ್ಯನಿಗೆ ಆಲ್ರೆಡಿ ಅದು ಚುಸ್ತಾ ಇರ್ತದೆ ಪ್ರೇಯರೇ. ಅದು ಮುಳ್ಳು ಅವನಿಗೆ ಅಳಗ್ತಾ ಇರ್ತದ. ಮತ್ತೆ ಭೀ ಹೋಗಿ ನೋಡಿ ಸುಮ್ಮ ಥೋಡೆ ಕುಡಿಯರಿ, ಏನಿರ್ತದೆ ಸುಮ್ಮ ಥೋಡೆ ಕುಡಿ ಅಂತ ಹೋಯ್ತಾನ. ಆ ಥೋಡೆ 50 ರೂಪಾಯಿಗೆ 100 ಆಯ್ತಾ, 100 ಹೋಗಿ 200 ರೂಪಾಯಿ ಆಯ್ತು, 200 ರೂಪಾಯಿ 300 ರೂಪಾಯಿ ಆಯ್ತದ ಮನೆ ಬಳಕೆ. ಇನ್ನು ನೀನೇ ಮನೆ ಕರೆಕ್ಟ್ ಹೋಯ್ತೇನಿಲ್ಲ ಎಂಬುದಾಗಿ ನಿನಗೆ ಅನಿಸ್ತದ. ಆ ಸ್ಥಿತಿಗೆ ನೀವು ಬಂದಿರ್ತೀವಿ ಪ್ರೇಯರೇ. ಮತ್ತು ಬೆಳಗ್ಗೆ ಮುಂಜಾನೆ ತಕ್ಷಣ ಮನೆಗೆ ರೊಕ್ಕ ಎಷ್ಟು ತೆಗ್ದಿದಿ? ಯಾರಿಗೆ ಕೇಳ್ತಾನೆ ಮತ್ತೆ ಈ ಮನುಷ್ಯ? ಯಾರಿಗೆ? ಮನೆಗೆ ಇರ್ತಕ್ಕಂಥ ಹೆಂಡತಿ ಕೇಳ್ತಾನೆ, ರೊಕ್ಕ ಎಷ್ಟು ತೆಗ್ದಿದ್ರಿ ರಾತ್ರಿನೇ ಅಂತೇಳಿ. ಇವಾಗ ಖರ್ಚು ಮಾಡಿ ಎಷ್ಟು ಖರ್ಚು ಮಾಡಿ ಗೊತ್ತಿಲ್ಲ. ಶರಿ ಕುಡಿಯುವಾಗ ಸಿಗರೇಟ್ ಸಪ್ರೇಟ್ ಬಿಗಿತಾನ, ಮ್ಯಾಲಿನ ಚಕನ ಅಂತೇಳಿ ಅದು ತಿಂಬೋದಿಲ್ಲ ಸಪ್ರೇಟ್ ಇರ್ತಾವ. 300-400-500 ರೂಪಾಯಿ ಸಂಪಾದನೆ, 500 ರೂಪಾಯಿ 500 ರೂಪಾಯಿ ಎಲ್ಲೇ ಖತಮ್ ಆಗೋಯ್ತವ. ಮನೆ ಬಳಕೆ 0 ಬ್ಯಾಲೆನ್ಸ್ ಅಕೌಂಟ್ದಾಗ ಇರ್ತದೆ ಪ್ರಿಯ ಜೇಬಿನಾಗ, ಏನು ಪ್ರಯೋಜನ ಇಲ್ಲ. ಒಂದಿನ ಕೂಲಿ ವ್ಯರ್ಥ ಆಯ್ತಾ ಅಥವಾ ಉಳಿತಾ? ಒಂದಿನ ಸಂಪಾದನೆ ವ್ಯರ್ಥ ಆಗೋಯ್ತಾ ಅಥವಾ ಉಳಿತಾ? ವ್ಯರ್ಥ ಆಗೋಯ್ತು. ಅಂದ್ರೆ ನೀನು ನಡೆಯುವ ದಾರಿ, ನಿನ್ನ ನೀ ಶೋಧಿಸಿಕೊಳ್ಳುವಾಗ ಪರೀಕ್ಷಿಸಿಕೊಳ್ಳುವಾಗ ನೀನು ಉನ್ನತ ಸ್ಥಾನಕ್ಕೆ ಬೆಳಿತೀವಿ ಪ್ರಿಯರೇ. ನಿನ್ನ ಸಂಪಾದನೆ ಕೂಡ ಉಳಿತಾ ಇರಬೇಕು. ನಿನ್ನ ಸಂಪಾದನೆಯಲ್ಲಿ 100 ರೂಪಾಯಿ ಕೆಲಸ ಮಾಡಿ ಅಂದರೆ 10 ರೂಪಾಯಿ ಖರ್ಚಾದ್ರೂ ಕೂಡ 90 ರೂಪಾಯಿ ನಿನ್ನ ಮನೇಲಿ ಉಳಿತಕ್ಕಂತಾಗಿರ್ಬೇಕು ಪ್ರೇರೆ. ಅವಾಗ ನಿನ್ನ ಜೀವನ ಮಾರ್ಪಡ್ತಾ, ಅವಾಗ ನಿನ್ನ ಜೀವನ ಕಟ್ಟಲ್ಪಡ್ತಾವೆ ಪ್ರೇರೆ. ಅವಾಗ ಸಾಲದ ಒಂದು ಬಾಧ್ಯತೆಯಿಂದ ಬಿಡುಗಡೆ ಐತಿ, ಅವಾಗ ಕುಟುಂಬದಾಗಿರ್ತಕ್ಕಂಥ ಕಷ್ಟ ಸಮಸ್ಯೆಗಳಿಂದ ಬಿಡುಗಡೆ ಐತಿ, ಅವಾಗ ಉಳಿತಾಯ ನಿಂದಿರ್ತದ. ಸಾಲ ಮಾಡ್ಕೊಳ್ಳೋಕೆ ಅವಕಾಶ ಚಾನ್ಸಸ್ ನಿನಗೆ ಇರಲ್ಲ. 500 ರೂಪಾಯಿ ಖರ್ಚು ಮಾಡಿ ಬಂದು 100 ಖರ್ಚು ಮಾಡಿ ಬಂದಿ ಅಂದ್ರೆ ನಿನ್ನ ಜೀವನನೇ ವ್ಯರ್ಥ ಪ್ರೇರೆ. ನಾವು ಸರ್ತಿ ಯಾವಾಗಲೂ ಸಾಕ್ಷಿ ಹೇಳ್ತಾ 13 ರೂಪಾಯಿ 15 ರೂಪಾಯಿ ಚಪ್ಪಲಿಗೆ ನಮ್ಮ ಅಂಬೇಡ್ಕರ್ ಸರ್ಕಾರ ಹಿಡ್ಕೊಂಡು ಉಸ್ಮಾನ್ ಗಂಜಲ್ಲಿ ತಿರ್ಸ್ಕೊಂಡು ಬಂದಿದ್ದೇನೆ. ಖಾಲಿ 13-15 ರೂಪಾಯಿ ಚಪ್ಪಲಿ ಕಡೆದು ಅಂಬೇಡ್ಕರ್ ಸರ್ಕಾರ ಹಿಡ್ಕೊಂಡು ಪೂರ ಉಸ್ಮಾನ್ ಗಂಜೆಲ್ಲ ಓಡಾಡಿಸ್ತಂದು ಮತ್ತು ಅಂಬೇಡ್ಕರ್ ಸರ್ಕಾರ ತೊಗೊಂಡಿದ್ದೆ. ಲಾಸ್ಟಿಗೆ ನಮ್ಮ ಸೋತೋಗಿ ನೀ 15 ರೂಪಾಯಿ ತೊಗೊಂಬಾಗ ನೀ ಏನ್ರ ಮಾಡ್ಕೊ, ಚಪ್ಪಲಿನ ತೊಗೊ ಏನ್ರ ಮಾಡ್ಕೊ ಅಂತೇಳಿ ಸೋತು ಕುಂತಳು. ಹೋಗಿ ನಾನೇ 20 ರೂಪಾಯಿ ಅಂದಿನ ಚಪ್ಪಲಿಗೆ 15 ರೂಪಾಯಿ ಖರೀದಿ ಮಾಡ್ಕೊ ತೊಗೊಂಬಂದಿದ್ದೆ. ನಮ್ಮ 18 ರೂಪಾಯಿ ಇದ್ರೆ ಭೀ ಬೇಡ, 18 ರೂಪಾಯಿ ಭೀ ಕೊಡು ಅಂತೇಳಿ. ಇಲ್ಲ, ಆ ಚಪ್ಪಲಿ 13 ಇಲ್ಲ 15 ರೂಪಾಯಿಕಿನ ಒಳಗೆ ಸಿಗ್ತಾವ್ರದ್ದು, ಹೆಚ್ಚಿಗೆ ಸಿಗಲ್ಲ ಅಂತೇಳಿ. ಅಂದರೆ ಸಣ್ಣ ವಯಸ್ಸಿನಲ್ಲಿ ನಾನು ಮಾಡಿರ್ತಕ್ಕಂಥ ಪ್ರಯಾಸ ಕಷ್ಟ, 1 ರೂಪಾಯಿ ಏನದ ಗೊತ್ತದ, 2 ರೂಪಾಯಿನೂ ಗೊತ್ತದ, ಹೇಗೆ ಖರ್ಚು ಮಾಡಬೇಕು ಗೊತ್ತದ, ಹೇಗೆ ಉಳಿಸ್ಕೊಳ್ಬೇಕು ಗೊತ್ತದ. ಆ ರೀತಿಯಾಗಿ ಇನ್ನೂ ಭೀ ಯಾವುದರ ವಸ್ತು ಖರೀದಿ ಮಾಡತ್ತಂದ್ರೆ ಭಾಳಷ್ಟು ಒಂದು ಜಿಗಿ ಅಮ್ಮವ್ರ ಸರಿ ಎಲ್ಲ ಶಾಪಿಂಗ್ ಬರಬೇಕು ಅಂತ ನೋಡ್ರಿ. ಎಮ್ಮಿಗೆ ನೀರಾಗ ಕುಡಿಯೋಕೆ ಬಡ್ದಂತ, ಹೆಣ್ಮಕ್ಳಿಗೆ ಒಯ್ದು ಅರ್ಬಿ ತಗೊಂಡ ಕುಡಿಯೋಕೆ ಬಡ್ದಂತ ಕಡೆಗೆ ಅವ್ರು ನನಗಂತಾರೆ ಹಂಗೆ. ಎಷ್ಟು ತಲೆ ಹೊಚ್ಚದೇನೋ ಇವರು ಪೂರಾ 500 ಕೇಳಿದಿಂದ 150 ಕೇಳ್ತಾರೆ, 200 ಕೇಳ್ತಾರೆ ಎಂಬುದಾಗ ಅವ್ರವ್ರು ದುಡ್ಡುಕಿ ಇರ್ತದೆ ಪ್ರೇರಿ. ಇವ್ರು ಸರಿ ಏನಾರ ಬಯಸ್ ಮಾಡ್ತಾರೆ, ಸಿಟ್ಟಿಲ್ಲಿ ಎದ್ದು ಬರ್ತಾರೆ ನಮ್ಮ ಮನುಷ್ಯಂದಪ್ಪಲೆ ಅವ್ರಿಗೆ ಇರ್ತದೆ. ಯಾಕಂದರೆ ಯಾವ ವಸ್ತು ಎಷ್ಟಕ್ಕೆ ನಾವು ಕೊಂಡ್ಕೊಳ್ಬೇಕು ಸ್ವಲ್ಪ ಕೋಶಿಸ್ ಮಾಡಿದೆ ಅಂದ್ರೆ 10 ರೂಪಾಯಿ ಕಡಿಮೆ ಆಯ್ತು, 10 ರೂಪಾಯಿ ನಮಗೆ ಹೆಚ್ಚಿಗೆ ಸಿಗಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಹಾಗೆ ಮನುಷ್ಯನು ಜೀವನ ಕೂಡ ಕಟ್ಟಲ್ಪಡಬೇಕಾದ್ರೆ ನಮ್ಮನ್ನು ಶೋಧಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ಮತ್ತು ಅದ್ಭುತದ ಪ್ರೇರೆ. ನಮ್ಮನ್ನು ಶೋಧಿಸ್ಕೊಳ್ಬೇಕು, ನಮ್ಮನ್ನು ಪರೀಕ್ಷಿಸ್ಕೊಳ್ಬೇಕು. ಇದು ಎಷ್ಟರ ಮಟ್ಟಿಗೆ ಸತ್ಯ ಅದ, ಎಷ್ಟರ ಮಟ್ಟಿಗೆ ಕರೆಕ್ಟ್ ಅದ, ನಾವು ಮಾಡ್ತಕ್ಕಂಥದ್ದು ಸರಿಯಾದನೆಲ್ಲ ಎಂಬುದಾಗಿ ನಿಮ್ಮ ನೀವು ನಡತೆಯನ್ನು ಶೋಧಿಸಿಕೊಳ್ಳುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಹೇಳ್ತಾನೆ, ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ನಿಮ್ಮ ಜೀವನ ಯಾತ್ರೆ ನೀವು ಪರಲೋಕಕ್ಕೆ ಹೋಗಬೇಕಾದ್ರೆ ನಿಮ್ಮನ್ನು ಶೋಧಿಸಿಕೊಂಡು ದೇವ್ರ ಕಡೆ ಹೇಗೆ ತಿರುಗಿಕೊಳ್ಬೇಕೆಂಬುದಾಗಿ ನಿಮ್ಮನ್ನು ನೀವು ಆಲೋಚನೆ ಮಾಡಬೇಕು. ಇನ್ನೊಬ್ಬರು ಬಂದು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಇನ್ನೊಬ್ಬರು ಬಂದು ನಿಮ್ಮ ಮಾರ್ಗ ತೋರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮ್ಮ ನೀವು ಶೋಧಿಸಿ ಪರೀಕ್ಷಿಸಿಕೊಂಡಿದ್ರೆ ದೇವ್ರ ಕಡೆ ಅದ್ಭುತವಾಗಿ ನೀವು ತಿರುಗಿಕೊಳ್ತೀರಿ, ಉನ್ನತ ಸ್ಥಾನಕ್ಕೆ ಬೆಳಿತಿರ್ಪೇರೆ. ಮತ್ತೆ ಹೇಳ್ತಾನೆ,
ಒಂದು ಸರ್ತಿರ ನೋಡ್ರಿ, ಪರಲೋಕ ಅಂದರೆ ಆಕಾಶ ಕಡೆ ಕೈಗಳೆತ್ತಿ ನಿಮ್ಮ ಆತ್ಮ ಎತ್ತುಕೊಂಡು ಹೇಳಿರಿ ದೇವರಿಗೆ, ದೇವರೇ ಈಗ ನನ್ನ ಆತ್ಮ ನಿನ್ನ ಕೈಲಿ ಒಪ್ಪಿಸ್ಕೊಡ್ತೇವ್ರೆ, ನಾನು ಸರಿ ಮಾಡಂಬುದ ಒಂದು ಸರ್ತಿರ ಕೈಗಳೆತ್ತಿ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯ. ಪ್ರಾರ್ಥನೆ ಮಾಡ್ರಮ್ಮ ಎಲ್ಲರೂ ಹೇಳ್ರಿ, ಆಕಾಶ ಕಡೆ ಹೇಳ್ರಿ, ಕೈಗಳೆತ್ತಿ ಪ್ರಾರ್ಥನೆ ಮಾಡ್ರಂದ್ರೆ ಆಲ್ರೆಡಿ ಒಬ್ಬರು ಟೊಂಕ ಖುಷಿ ಬಿದ್ದೈತವ, ಒಬ್ಬರು ಮೊಳಕಾಲು ಖುಷಿ ಬಿದ್ದೈತವ. ಒಂದು 10 ನಿಮಿಷ ನಿಂದ್ರಲಿಕ್ಕಾಗಲ್ಲ ಒಂದು ಪ್ರಾರ್ಥನೆಯಲ್ಲಿ. ಒಂದು 10 ನಿಮಿಷ ಮೊಳಕಾಲೂರು ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ. ಈಗ ಆಲ್ರೆಡಿ ಗೌರ್ಮೆಂಟ್ ಬಸ್ ಫ್ರೀ ಮಾಡ್ಯದ, 50 ಕಿಲೋಮೀಟ್ರ್ ನಿಂತೋಯ್ತಾರೆ ಪಾಪೂರ, ಅದಕ್ಕೆ ಜೋಗ್ ಬಿದ್ದ ಇದಕ್ಕೆ ಜೋಗ್ ಬಿದ್ದ, ಹಿಂಗೆ ಜೋಗ್ ಬಿದ್ದು. ಯಾಕೆ 50 ರೂಪಾಯಿ ಫ್ರೀಯಾಗಿ ಉಳಿತಾವಲ್ಲ. ನಾವು ಒಂದು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮ ಕೂಡ ನೀವು ಕರ್ತನಿಗೆ ಎತ್ತಿ ಹಿಡಿಬೇಕು. ದೇವರೇ ಈಗ ನನ್ನ ಆತ್ಮ ಇದ್ದದ, ನನಗೆ ನೀ ಸರಿ ಮಾಡು. ನನ್ನ ಆತ್ಮ ನನ್ನ ಮನಸ್ಸಿಂದ ದೇವರೇ ಈಗ ನನ್ನ ಗುರಿ ಏದ, ಈಗ ನಿನ್ನ ಚಿತ್ತಕ್ಕೆ ಇಲ್ಲದಂಥವನಾಗಿದ್ದೆ ಅಂದ್ರೆ ನಿನ್ನ ಚಿತ್ತಂತೆ ನಡಿಲಕ್ಕಾಗುವ ಹಾಗೆ ನನ್ನ ಸಹಾಯ ಮಾಡಿ ಎಂಬುದಾಗಿ ನಿಮ್ಮ ಆತ್ಮ ಕೂಡ ಪರಲೋಕದ ದೇವರಿಗೆ ಎತ್ತಿ ನೀವು ಕೊಟ್ಟರೆ ಅಂದ್ರೆ, ಒಪ್ಪಿಸಿದ್ರಿ ಅಂದ್ರೆ, ದೇವರು ಉನ್ನತ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನಿಮ್ಮನ್ನು ಬಳಕೆ ಮಾಡ್ತಾನೆ ಪ್ರೇಯರೆ, ನಿಮ್ಮನ್ನು ಬಳಸ್ತಾನೆ ಪ್ರೇಯರೆ, ಉನ್ನತ ಸ್ಥಾನ ದೇವರು ನಿಮ್ಮನ್ನು ತರ್ತಾನೆ ಪ್ರೇಯರೆ. ಅದಕ್ಕೆ ಬಹು ಜಾಗ್ರತೆಯಿಂದ ನಿಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯಾಸ ಪಡಬೇಕು. ಹೇಳ್ತಾನೆ, ಪರಲೋಕದಲ್ಲಿರುವ ದೇವರ ಕಡೆಗೆ ನಮ್ಮ ಕೈಗಳೊಡನೆ ಮನಸ್ಸು ಎತ್ತಿಕೊಳ್ಳುವ ಎಂಬುದಾಗಿ. ಪ್ರೇಸಮ, ನಿನ್ನ ಮನಸ್ಸು ಕೂಡ ದೇವರಿಗೆ ಮೆಚ್ಚುಗೆದ ಪ್ರೇಯರೆ, ನಿನ್ನ ಕೈಗಳು ಕೂಡ ಜೊತೆ ನಿನ್ನ ಮನಸ್ಸು ನಿನ್ನ ಕೈ ಹಿಡ್ಕೊಂಡು ಎತ್ತಿಕೊಂಡಿಂದ್ರ ದೇವರಿಗೆ ಉನ್ನತ ಸ್ಥಾನಕ್ಕೆ ಬೆಳೆಸ್ತಾನ, ಅದ್ಭುತವಾಗಿ ನಿಮ್ಮನ್ನು ನಡೆಸ್ತಾನೆ ಪ್ರೇಯರೆ. ನೀವು ಈ ರೀತಿಯಾಗಿ ಬೆಳಿಲಕ್ಕೆ ನೀವು ಪ್ರಯಾಸ ಪಡಬೇಕು, ಈ ರೀತಿ ನಡೆಯೋದಕ್ಕಾಗಿ ನೀವು ಪ್ರಯಾಸ ಪಡಬೇಕು, ಈ ರೀತಿ ಓಡುವುದಕ್ಕಾಗಿ ನೀವು ಪ್ರಯಾಸ ಪಡಬೇಕು. ಆವಾಗ ದೇವರು ನಿಮ್ಮನ್ನು ಓಡಿಸ್ತಾನೆ. ನಿಮ್ಮ ಆಸಕ್ತಿ ನೋಡಿ ನಿಮಗೆ ಸಹಾಯ ಮಾಡ್ತಾನೆ ಪ್ರಿಯ ದೇವರು. ನೀವೆಷ್ಟು ಆಸಕ್ತಿ ಉಳ್ಳವರಾಗಿದ್ದೀರಿ, ಎಷ್ಟು ಬಲವುಳ್ಳವರಾಗಿದ್ದೀರಿ, ಎಷ್ಟು ನೀವು ಓಡ್ಲಕ್ಕೆ ನಿಮ್ಮಲ್ಲಿ ಕ್ಯಾಪಾಸಿಟಿ ಇದೆ, ಎಷ್ಟು ಕಷ್ಟವನ್ನು ಸಹಿಸ್ಕೊಳ್ತೀರಿ ಎಂಬುದಾಗಿ ದೇವರು ನಿಮ್ಮನ್ನು ಪರೀಕ್ಷಿಸಿ ನೋಡಿ ನಿಮಗೆ ಸಹಾಯ ಮಾಡ್ತಾನೆ ಪ್ರಿಯರೇ. ದೇವರು ಸುಮ್ಮನೆ ಸಹಾಯ ಮಾಡ್ತಕ್ಕಂಥವನು ಅಲ್ಲ. ಯಾವಾಗ ಸಹಾಯ ಮಾಡ್ತಾನೆ ಅಂದರೆ, ನಂಬಿಗಸ್ತರಿಗೆ ಕೆಲವೊಂದು ಕಷ್ಟ ಬರ್ತಾವ, ನಂಬಿಗಸ್ತರಿಗೆ ಕೆಲವೊಂದು ಸಮಸ್ಯೆಗಳು ಬರ್ತಾವ, ನಂಬಿಗಸ್ತರಿಗೆ ಕೆಲವೊಂದು ಶೋಧನೆಗಳು ಬರ್ತಾವ. ಆ ಶೋಧನೆಯಲ್ಲಿ ಬಲವಾಗಿ ದೃಢವಾಗಿ ದೇವರು ನಿಮ್ಮನ್ನು ನಿಲ್ಲಿಸ್ತಾನೆ. ಯಾಕಂದ್ರೆ ಪರಲೋಕ ದೇವ್ರ ಕಡೆಗೆ ನಿಮ್ಮ ಕೈಗಳೆತ್ತಿ ನೀವೇನು ಮಾಡ್ತೀರಿ, ಪ್ರಾರ್ಥನೆ ಮಾಡ್ತಕ್ಕಂಥರಾಗಿರ್ತೀರಿ ಪ್ರೇಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಇದೇ ಪರಲೋಕಗಳು 3ನೇ ಅಧ್ಯಾಯ 55ನೇ ವಚನ ಓದ್ರಿ. ಯೆಹೋವನೇ ಅಗಾಧವಾದ ನೆಲೆ ಮಾಳಿಗೆಯಲ್ಲಿ ನಿನ್ನ ಹೆಸರೆತ್ತಿ ಪ್ರಾರ್ಥಿಸಿದ್ದೇನು ಅಂತ ಹೇಳ್ತಾನೆ ಪ್ರಿಯ ಸ್ಪಷ್ಟವಾಗಿ. ಅಗಾಧ ಕಾಲದಲ್ಲಿ ಅಂದರೆ ಕಷ್ಟಕರವಿರ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ, ಶೋಧನೆಯಲ್ಲಿ ಯೆರೆಮೀಯನು ಆಕಾಶ ಕಡೆ ಕೈಗಳೆತ್ತಿ ತನ್ನ ಆತ್ಮ ಪ್ರಾಣ ಶರೀರವೆಲ್ಲ ಒಪ್ಪಿಸ್ಕೊಟ್ಟೇನು ಮಾಡತಾನ, ಪ್ರಾರ್ಥನೆ ಮಾಡತಾನ ಪ್ರೇಯರೇ. ಇವತ್ತಿನ ಲೋಕದಲ್ಲಿ ಸ್ವಲ್ಪ ಪ್ರಾರ್ಥನೆ ಮಾಡೋರು ಬರ್ರಿ ಅಂದ್ರೆ ಸರಿಯಾಗಿ ಇದಕ್ಕೆ ಬಿಟ್ಟು ಮತ್ತೆ ಯಾವುದು ಕೆಲಸನೇ ಇಲ್ಲ ನೋಡ್ರಿ. ಮನೆಗೆ ಯಾರ ಯಜಮಾನ ಆಗಲಿ ಹೆಂಡತಿ ಆಗಲಿ ಬರೋ ಸ್ವಲ್ಪ ಕೂಡೋ ಪ್ರಾರ್ಥನೆ, ಯಾನ್ ಪಪ್ಪ ಯಾಕೆ ಪ್ರಾರ್ಥನೆ ಅಂತ ಯಾನ್ ಮಮ್ಮಿ ಇದೇ ಹಚ್ಚಿದ ನೋಡಿ ಯಾಕೆ ಬಿ. ಇವತ್ತಿನ ಮಕ್ಕಳು ಜೀವಿತ ಅದೇ ಕೈದಾಗ ಫೋನ್ ಕೊಡ್ರಿ, ಬೆಳಗನೆ ನೋಡ್ತಾರೆ, ಬೇಗ ನೋಡ್ತಾರೆ. ಅದು ನೆಟ್ ಬ್ಯಾಲೆನ್ಸ್ ಮುಗಿದೋಗ ಮೇಲೆ ಇನ್ನೊಬ್ರದ್ದು ಯಾರ್ದಾರ ಡಾಟಾ ಸಿಗ್ತದೇನೋ ಅಂತೇಳಿ ಕೋಶಿಸ್ ಮಾಡ್ತಾರೆ. ಇಂಥ ಒಂದು ಒಳಗಾಗಿರ್ತಕ್ಕಂಥ ರೋಗಗಳಿಗೆ ಒಳಗಾಗಿ ಕಷ್ಟ ಶ್ರಮೆ ಸಂಕಟಗಳನ್ನು ಅನುಭವಿಸಲತ್ತಿರೋದು ದೇವರ ಸನ್ನಿಧಿನ ಆಶ್ರಯಿಸುತ್ತಾ ಕರ್ತನ ಚಿತ್ತ ಏನೆಂಬುದಾಗಿ ಪರಿಶೋಧಿಸಿ, ಕರ್ತ ನಮ್ಮನ್ನು ಏನು ಹೇಳ್ತಾನೋ ಏನು ಬೋಧಿಸ್ತಾನೋ ಎಂಬುದಾಗಿ ಈ ರೀತಿ ನಾವು ತಿಳ್ಕೊಂಡು ಓಡುವರೆಂಬುದಾಗಿ ನಿಮ್ಮ ಜೀವಿತದಲ್ಲಿ ಇಲ್ಲತ್ತಿಲ್ಲ ಪ್ರೇಯರೇ. ಬರೀ ಲೋಕ 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 ಲೋಕ. ಅದಕ್ಕೆ ಈ ಲೋಕ ನಮ್ಮದು ಶಾಶ್ವತವಲ್ಲ, ಒಂದು ದಿನ ಈ ಲೋಕ ನಾವು ಬಿಟ್ಟು ಹೋಗಲೇಬೇಕು ಪ್ರೇಯರೇ. ಎಲ್ಲಿಗೆ ಹೋಗ್ತೀರಿ ಲೋಕ ಬಿಟ್ಟು ಹೋಗ್ಮೇಲೆ? ಒಂದು ಯವನಸ್ಥರನ್ನು ಅನ್ಕೋರಿ, ಮದುವೆ ಆಗಿಲ್ಲ, ತಂದೆ ಮನೆಯಿಂದ ಬಿಟ್ಕೊಟ್ಟು ಹೋಗ್ಯಾನ ಅಂತ ತಿಳ್ಕೊ. ಎಷ್ಟು ದಿನ ಹೋಯ್ತಾನ ತಂದೆ ಮನೇಲಿಂದ? ಎಷ್ಟು ದಿನ ಹೋಯ್ತಾನ? ಸ್ವಲ್ಪ ದಿನ. ನಿಮ್ಮ ಅಪ್ಪನ ಹೆಸರು ಅಂದ್ರೆ ಮತ್ತೇನು ಹೇಳ್ತಾನ? ಎಲ್ಲರೂ ಹೋದ್ರು ಕೂಡ ಅದೇ ಹೆಸರು ಹೇಳ್ಬೇಕಾಯ್ತು. ಅಪ್ಪಗೆ ದ್ವೇಷಿಸಿ ಅಮ್ಮಗೆ ದ್ವೇಷಿಸಿ ಮನೇಲಿಂದ ಬಿಟ್ಟು ಹೊಡ್ತಾನ, ಸ್ವಲ್ಪ ದಿನನೇ. ಮತ್ತೆ ಮದುವೆ ಮಾಡ್ಕೋಬೇಕಾದ್ರೆ ನಿಮ್ಮ ತಂದೆ ಏನು ಹೆಸರು ಏನದ? ರಿಜಿಸ್ಟರ್ ಕೋರ್ಟ್ ಮ್ಯಾರೇಜ್ ಮಾಡ್ಕೊಳತ್ತಾನ, ರಿಜಿಸ್ಟರ್ದಾಗ ಮತ್ತೆ ತಂದೆ ಹೆಸರಲ್ಲಿ ಬರ್ಸಲೇಬೇಕು. ತಂದೆ ಹೆಸರು ಇಲ್ಲದೆ ನೀನು ಯಾವುದೂ ಕೆಲಸನೇ ಆಗಲ್ಲ ಟೋಟಲಿ. ತಂದೆ ಇಲ್ಲಾಂದ್ರೆ ಹ್ಯಾಂಗೆ ಬಿಟ್ಟಿದ್ದೀನಿ ಲೋಕದಲ್ಲಿ, ಹ್ಯಾಂಗೆ ಬಂದು ಅನೇಕ ಕ್ವಶನ್ಗಳು ಇರ್ತಾವೆ ಪ್ರೇಯರಿ. ಹಾಗೆ ಮನುಷ್ಯನ ಜೀವನ ಕೂಡ ಒಂದು ಕ್ವಶನ್, ಒಂದು ಆನ್ಸರ್ ಸಂಬಂಧಪಟ್ಟಿದ ಜೀವನದ ಪ್ರೇಯರೆ. ದೇವ್ರು ನಿಮ್ಮ ಜೀವಿತಕ್ಕೆ ಒಂದು ಕ್ವಶನ್ ಹಾಕ್ಲತ್ತಾನ. ಒಂದು ವೇಳೆ ಆ ಆನ್ಸರ್ ಕೊಟ್ಟು ಅಂದ್ರೆ ಉನ್ನತ ಸ್ಥಾನಕ್ಕೆ ನೀವು ಬೆಳಿತಿ, ಉನ್ನತ ಸ್ಥಾನಕ್ಕೆ ನೀವು ಬಲ ಹೊಂತಿ, ಅದ್ಭುತ ಒಂದು ಪಾತ್ರನಾಗಿ ನೀನು ಬೆಳಿಲಕ್ಕೆ ಒಂದು ಅವಕಾಶ ಚಾನ್ಸ್ ಅದ ಪ್ರೇಯರೆ. ಇಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ, ಯೆರೆಮೀಯನು ಅಗಾಧ ಕಾಲದಲ್ಲಿ ದೇವ್ರ ಸನ್ನಿಧಿಲ್ಲ ಆತನ ಆಶ್ರಯಿಸಿ ಪ್ರಾರ್ಥನೆ ಮಾಡತಾನ ಪ್ರೇಯರೆ. ಕಷ್ಟದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ಕಷ್ಟದಲ್ಲಿ ಪ್ರಾರ್ಥನೆ ಮಾಡುವಾಗ ಜಯವನ್ನು ಸಿಗ್ತದೆ. ಕಷ್ಟದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಿನಗೆ ಉನ್ನತ ಸ್ಥಿತಿಗೆ ಬೆಳೆಸ್ತಾನೆ ಹೊರತು ನಿನ್ನನ್ನು ಕೈ ಬಿಡುವವನು ಅಲ್ಲ.
ನೀವು ಅಂದ್ಕೊಳ್ತೀರಿ ನಮ್ಗೆ ಯಾರು ಆಶ್ರಯ ಇಲ್ಲ. ದೇವ್ರ ಆಶ್ರಯನ ಪ್ರೇರೆ. ದೇವ್ರ ಆಶ್ರಯ ಹಣಂತೆ ಇವತ್ತು ನೀನು ಲೋಕದಲ್ಲಿ ಬದುಕಲತ್ತಿ. ದೇವ್ರ ಆಶ್ರಯ ಹಣಂತೆ ಇವತ್ತು ನಿನ್ನ ಜೀವಿತ ಕಟ್ಟಲ್ಪಟ್ಟದ. ದೇವ್ರ ಆಶ್ರಯ ಹಣ ಅಂತೇಳಿ ನೀನು ಕಳೆದೋಗಿರ್ತಕ್ಕಂಥ ದೇವ್ರ ತಿರುಗಿ ನಿನಗೆ ಮರಳಿ ಕೊಳ್ಳತಾನ. ದೇವ್ರ ಆಶ್ರಯ ಹಣ ಅಂತೆ ಇವತ್ತು ನಿನ್ನ ಜೀವಿತ ಅದ್ಭುತವಾಗಿ ಕಟ್ಟಲ್ಪಟ್ಟು ಉನ್ನತ ಸ್ಥಾನಕ್ಕೆ ಬೆಳೀತಕ್ಕಂಥದ್ದಾಗಿದೆ ಪ್ರೇರೆ. ಕೊನೆಯದಾಗಿ ಅದೇ ಪ್ರಲಾಪಗಳು 3ನೇ ಅಧ್ಯಾಯ 25-26 ವಚನ ಓದ್ರಿ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರೆಗೂ ಹುಡುಕುವವರೆಗೂ ಮಹೋ ಉಪಕಾರಿಯಾಗಿದ್ದಾನೆ. ಯಾರಿಗೆ? ಹುಡುಕುವವರಿಗೆ. ಯಾರು ಆತನನ್ನು ನಿರೀಕ್ಷಿಸ್ತಾರೋ, ಯಾರು ಆತನನ್ನು ಹುಡುಕುತ್ತಾರೋ ಅವರಿಗೆ ಮಹೋ ಉಪಕಾರಿಯಾಗಿದ್ದಾನೆ ಪ್ರಿಯರೇ. ಯಾರ ಲೋಕದಾಗ ಒಬ್ಬ ಮನುಷ್ಯ ಒಂದು ಉಪಕಾರ ಮಾಡೋಣ ಅನ್ಕೋರಿ, ಎಷ್ಟು ಸರ್ತಿ ಹೇಳ್ಕೊತಿರ್ಬೇಕವ, ನೆನಪಿಟ್ಕೊನೋ ನಾ ಉಪಕಾರ ಮಾಡಿ ಅಂತೇಳಿ ಇವತ್ತು ನೀ ಹಿಂಗಿದ್ದಿ, ನೆನಪಿಟ್ಕೊನೋ ನಾ ಉಪಕಾರ ಮಾಡಿದ್ದೇನೆ ಇವತ್ತು ನೀ ಕಾರಣ ಒಳ್ಳೆದಿದ್ದಿ, ನೆನಪಿಟ್ಕೊನೋ ನಾ ಹಿಂಗೆ ಮಾಡಿದೆ ಅಂತೇಳಿ ಇವತ್ತು ನೀ ಹಿಂಗಿದ್ದೆ ಎಂಬುದಾಗಿ ಮಾನವನು ಕೈಗಳೆತ್ತಿ ಅನೇಕ ಸಾರಿ ಮನುಷ್ಯರಿಗೆ ಅಂತ ತೋರಿಸ್ತಾನ, ಚುಚ್ಚು ತೋರಿಸ್ತಾನ. ಆದರೆ ದೇವರು ಒಂದು ಸರ್ತಿ ಕೂಡ ನಾನು ಹಿಂಗೆ ಮಾಡಿದೆ ಅಂತೇಳಿ ತೋರಿಸಲ್ಲ ಪ್ರಿಯರೇ. ಅಂದನೇನ್ರಿ ದೇವ್ರು ನಿಮ್ಗೆ ಇರ್ತಾನ? ಅಂದನ ಇಲ್ಲ ಪ್ರಿಯರೇ. ಮಾನವರಾಗಿರ್ತಕ್ಕಂಥ ನಾವು ಯಾರಿಗಿರೋ ಉಪಕಾರ ಮಾಡಿದ್ರೆ 10 ಸಾರಿ ಅಂತ ತೋರಿಸೋದ್ರೆ ದೇವರು ಅಂತ ತೋರಿಸೋ. ಅದಕ್ಕೆ ಹೇಳ್ತಾನ, ಯೆಹೋವನು ತನ್ನನ್ನು ನಿರೀಕ್ಷಿಸುವವರೆಗೂ ಮಹಾ ಉಪಕಾರಿಯಾಗಿದ್ದನ್ನು ಪ್ರೇರೆ. ಹುಡುಕಬೇಕು ನಾವು ದೇವರಿಗೆ ಸ್ಪಷ್ಟವಾಗಿ. ಇವತ್ತು ಹುಡುಕ್ತಕ್ಕಂಥದ್ದು ಭಾಳಷ್ಟು ಕಡಿಮೆ ಆಗಿದೆ ಪ್ರೇರೆ. ಮಾನವರಿಗೆ ಹುಡುಕ್ತಗೋರಿಲ್ಲ, ದೇವರನ್ನು ಆಶ್ರಯಿಸೋರಿಲ್ಲ, ದೇವರನ್ನು ಹುಡುಕ್ತಕ್ಕಂಥವ್ರಿಲ್ಲ, ದೇವರನ್ನು ಕಂಡುಕೊಳ್ತಕ್ಕಂಥವ್ರಾಗಿಲ್ಲ. ಈ ಯೆರೆಮೀಯ ಅಗಾಧ ಕಾಲದಲ್ಲಿ ಕಷ್ಟಕರ ಸಮಸ್ಯೆಯಲ್ಲಿ ದೇವರನ್ನು ನಿರೀಕ್ಷಿಸ್ಲತ್ತಾನ. ದೇವರನ್ನು ಸ್ಪಷ್ಟವಾಗಿ, ದೇವರೇಗೋ ನಾನು ನೆನಪಿಗೆ ತಂದುಕೊಳ್ಳೋದಿದ್ದೆ, ನೀ ಮಾಡಿರ್ತಕ್ಕಂಥ ಉಪಕಾರ, ನೀ ತೋರಿಸಿರ್ತಕ್ಕಂಥ ಕರುಣೆ ಎಲ್ಲ ನಾನು ನೆನಪಿಗೆ ತಂದುಕೊಳ್ಳೋ ದೇವರೇ. ಕಷ್ಟಕರ ಸಮಯದಲ್ಲಂತೂ ಕೂಡ ಯೆರೆಮೀಯ ಸ್ಪಷ್ಟವಾಗಿ ಕರ್ತನ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡತಾನ ಪ್ರೇರೆ. ಇವತ್ತು ಅಮ್ಮ ಅಯ್ಯ ನೀ ಯಾಕೆ ದೇವ್ರ ಕಡೆ ತಿರುಗಿಕೊಂಡು ಮನಪೂರ್ವಕ ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡಬಾರ್ದು? ಇವತ್ತು ನೀ ಯಾಕೆ ಕರ್ತನ ಕಡೆ ಸಂಪೂರ್ಣವಾಗಿ ತಿರುಗಿಕೊಂಡು ಅಯ್ಯ ದೇವ ಈಗೋ ನಿನ್ನ ಚಿತ್ತಂತೆ ನಡೆಸು, ಬಲಪಡಿಸು ಎಂಬುದಾಗಿ ಯಾಕೆ ಪ್ರಾರ್ಥನೆ ಮಾಡಬಾರ್ದು? ಇವತ್ತು ಅನೇಕ ಜನರು ಎಕ್ಸಾಮ್ಸ್ ಅಂತೇಳಿ ಸರ್ ಪ್ರೇಯರ್ ಮಾಡಿ, ಎಕ್ಸಾಮ್ಸ್ ಸರ್ ಪ್ರೇಯರ್ ಮಾಡಿ, ಎಕ್ಸಾಮ್ಸ್ ಪ್ರೇಯರ್ ಮಾಡಿ, ಎಲ್ಲದರಾಗ ಪ್ರೇರದ ಹೊರಟು ನೀ ಮಾತ್ರ ಪ್ರಯಾಸ ಪಡಲಿಲ್ಲ. ಎಕ್ಸಾಮ್ ಬರೀತಕ್ಕಂಥ ಪ್ರತಿಯೊಂದು ಮಾನವನು ಪ್ರೇಯರ್ ರಿಕ್ವೆಸ್ಟ್ ಹಚ್ಚಲತ್ತಾನೆ ಹೊರತು ಪ್ರಯಾಸ ಮಾತ್ರ ಒಳಗಿರ್ಲತ್ತಿಲ್ಲ. ನಾ ಕಷ್ಟಪಡಬೇಕು, ಓದಬೇಕು, ಉನ್ನತ ಸ್ಥಾನಕ್ಕೆ ಬರಬೇಕು, ಒಳ್ಳೆ ಕ್ವಶನ್ಸ್ ಆನ್ಸರ್ ಕೊಡುವ ಹಾಗೆ ಜ್ಞಾಪಕ ಮಾಡಬೇಕು, ಓದಬೇಕೆಂಬುದಾಗಿ ಉದ್ದೇಶ ಇರ್ಲತ್ತಿಲ್ಲ. ಬರೀ ಲೋಕ ಪ್ರೇಯರೇ. ಆದರೆ ಒಂದು ಹೇಳ್ತೆ, ನಿನ್ನ ಕಷ್ಟಕರದಲ್ಲಿ ನಿನ್ನನ್ನು ಸಹಾಯ ಮಾಡ್ತಕ್ಕಂಥವನು ದೇವರೇ. ನಿನ್ನ ಅಗಾಧ ಕಾಲದಲ್ಲಿದ್ದು ಕೂಡ ನೀ ಕರ್ತನ ಕಡೆ ಕೈಗಳೆತ್ತಿ ನೀ ಪ್ರಾರ್ಥನೆ ಮಾಡುವಾಗ ನಿನ್ನ ಕೈಯನ್ನು ಹಿಡಿದು ನೀನು ಸರಿ ಮಾಡಿ ಬಲಪಡಿಸ್ತಕ್ಕಂಥವನು ಕೂಡ ದೇವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನೀ ಏನೇ ಇರು, ಕರ್ತನನ್ನು ಆಶ್ರಯಿಸು. ನಿಮ್ಮಲ್ಲಿ ಅದನ್ನೂ ಇಲ್ಲೋ ಗೊತ್ತಿಲ್ಲ, ಇಲ್ಲದಂಥ ಸ್ಥಿತಿಯಲ್ಲಿದ್ದೋ ಗೊತ್ತಿಲ್ಲ, ಇದ್ದಂಥ ಸ್ಥಿತಿಯಲ್ಲಿ ಇದೋ ಗೊತ್ತಿಲ್ಲ, ಅಥವಾ ನಿನ್ನ ಜೀವನ ಹೇಗದ ಗೊತ್ತಿಲ್ಲ. ನೀ ಹೇಗಿದ್ದರೂ ಕೂಡ ನೀನು ಕರ್ತನನ್ನು ಆಶ್ರಯಿಸುವಾಗ ಆ ಕರ್ತನು ನಿನ್ನನ್ನು ಮಹಾ ಉಪಕಾರಗಳಿಂದ ಕೈಯನ್ನು ಹಿಡಿದು ನಿನ್ನ ಮೇಲಕ್ಕೆ ಎತ್ತಕೊಂತ ನನ್ನ ಪ್ರಿಯರೇ. ನೀನು ಬಿದ್ದಂಥ ಸ್ಥಳದಲ್ಲಿ ನಿನಗೆ 4 ಜನ ಛೀ ಅಂದಿರ್ಬೋದು, 4 ಜನರು ಅವ್ರು ಅಷ್ಟೇ ಅಂದಿರ್ಬೋದು. ಆದರೆ ಆ 4 ಜನರ ಮುಂದೆ ದೇವರು ನಿನಗೆ ಉನ್ನತ ಸ್ಥಾನಕ್ಕೆ ತರುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಯಾಕಂದರೆ ಆತನ ಜ್ಞಾಪಕ ಮಾಡ್ತಕ್ಕಂಥವನು ಮಹಾ ಉಪಕಾರಿಯಾಗಿದ್ದಾನೆ ಪ್ರೇರಣೆ. ಸ್ಪಷ್ಟವಾಗಿ ನಿಮಗಾಗತ್ತಾನು. ಹಲ್ಲೆಲೂಯಾ. 26-27 ವಚನ ಹೋದ್ರಿ. ಯೆಹೋವನ ರಕ್ಷಣೆ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಯೌವನದಲ್ಲಿ ನೋಗ ಹೊರುವುದು ಮನುಷ್ಯನಿಗೆ ಲೇಸು. ಯಾವ ಕಾಲದಲ್ಲಿ ಕಷ್ಟಪಡ್ಬೇಕ್ರಿ? ಹಲೋ ಯವನಸ್ತ್ರಿ ಕೈ ತೋರಿಸ್ರಿ. ಯವನಸ್ಥರು 40 ವರ್ಷದ ಒಳಗಿದ್ದವ್ರು ಕೈ ತೋರಿಸ್ರಿ. ಯಾವ ಕಾಲದಲ್ರಿ? ಮುಪ್ಪನ ಕಾಲದಲ್ಲ? ಮುದುಕ ಕೈದಾಗ ಬಡಿ ಹಿಡ್ಕೊಂಡು ಹಿಂಗೆ ತಲೆಗಡಿಸ್ಕೊಂಡು ಹೋದಾಗ ದುಡಿಬೇಕಾ? ಇಲ್ಲ. ಯವನ ಕಾಲದಲ್ಲಿ ನೋಗವನ್ನು ಹೊರುವುದು ಲೇಸು. ಯವನ ಕಾಲದಲ್ಲಿ ನೀವು ಪಟ್ಟಂಥ ಪ್ರಯಾಸ, ನೀವು ಪಟ್ಟಂಥ ಕಷ್ಟದಲ್ಲಿ ದೇವರು ನಿಮಗೆ ಸಹಾಯ ಮಾಡಿ ದೇವ್ರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತರ್ತಾನ. ಯವನ ಕಾಲದಲ್ಲಿ 4 ರೂಪಾಯಿ ನೀವು ಕೂಡಿಸಿಡ್ತಕ್ಕಂಥದ್ದು ಕೂಡ ಯವನ ಕಾಲನೇ. ನೋಡಿರಿ, ಯವನ ಕಾಲದಲ್ಲಿ ಏನು ಕೂಡಿಸ್ಬೇಕೆಂಬುದಾಗಿ ನಾನು ನಿಮ್ಗೆ 1-2 ವಿಷಯ 3 ವಿಷಯವನ್ನು ಮಾತಾಡಿ ಮುಕ್ತಾಯಪಡಿಸ್ತಾ ಆಲ್ರೆಡಿ ಸಮಯ ಹೋಗ್ಯದ. ಮೊದಲನೇದು, ಯವನ ಕಾಲದಲ್ಲಿ ನಿಮ್ಮ ಹೃದಯನು ಬಹು ಜಾಗ್ರತೆಯಿಂದ ಕಾಪಾಡ್ಕೋಬೇಕು ಪ್ರಿಯರೇ. ಏನು ಕಾಪಾಡ್ಕೋಬೇಕು? ಹಲ್ಲೆಲೂಯಾ. ಏನು ಕಾಪಾಡ್ಕೋಬೇಕು?
ಯವನ ಕಾಲದಲ್ಲಿ ನಿಮ್ಮ ಹೃದಯನು ಬಹು ಜಾಗ್ರತೆಯಿಂದ ಕಾಪಾಡ್ಕೋಬೇಕಾದ್ರೆ ಹೊರಗಿನ ಗಾಳಿ ಆಗಲಿ ಧೂಳಿ ಆಗಲಿ ಇವು ನಿಮ್ಮೊಳಗೆ ಬರಬಾರ್ದು. ಗಾಳಿ ಧೂಳಿ ಅಂದರೆ ಲೋಕಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಿಯೆಗಳಿಗೆ ನೀವು ಮನಸ್ಸು ಕೊಡಬಾರ್ದು. ಯವನ ಕಾಲ ಬಹು ಜಾಗ್ರತೆಯಿಂದ ನೀವು ಕಾಪಾಡ್ಕೋಬೇಕು. ಒಂದು, ಈ ಯವನ ಕಾಲ ಇದರಲ್ಲಿ ಸೃಷ್ಟಿಕರ್ತನಿಗೆ ನೀವು ಸ್ಮರಿಸೇ ಇರಬಾರ್ದು. ಈ ಯವನ ಕಾಲ ಬಂದಾಗ ಕರ್ತನನ್ನು ನೀವು ಆಶ್ರಯಿಸಲೇಬೇಕು, ಕರ್ತನ ಸನ್ನಿಧಿಯಲ್ಲಿ ಸ್ತುತ್ಯಾರ್ಧನೆ ಮಾಡಲೇಬೇಕು. ಯವನ ಕಾಲ ರಕ್ಷಣೆ ಒಂದು ದೀಕ್ಷೆಯನ್ನು ಹೊಂದಿ ಆತನ ದೇಹ ರಕ್ತದಲ್ಲಿ ನೀವು ಪಾಲ್ಭಾಗಿ ಇರಲೇಬೇಕು ಯವನ ಕಾಲ. ಎರಡನೇದು. ಮೂರನೇದು, ಯವನ ಕಾಲದಲ್ಲಿ ಕಷ್ಟಪಟ್ಟು ಪ್ರಯಾಸಪಟ್ಟು ನೀವು ದುಡಿತಾ ಇರಬೇಕು ಪ್ರಿಯರೇ. ಏನು ಮಾಡಬೇಕು? ಕಷ್ಟಪಟ್ಟು ಪ್ರಯಾಸಪಟ್ಟು ನೀವು ಯವನ ಕಾಲದಲ್ಲಿ ನೀವು ದುಡಿಲೇಬೇಕು. ಯವನ ಕಾಲ ಲೋಕಕ್ಕೆ ಬಳಸಿದ್ರೆ ಯವನ ಕಾಲದಲ್ಲಿ ಕಷ್ಟಪಟ್ಟಿಲ್ಲ ಅಂದ್ರೆ ನಿಮ್ಮ ಮುಪ್ಪಿನ ಕಾಲ ಬಹಳಷ್ಟು ಒಂದು ಘೋರವಾಗಿರ್ತಕ್ಕಂಥ ಸಮಸ್ಯೆ ಅದು ನಿನ್ನ ಸಂತತಿ ನಿನಗಂತದ್ದು ಪ್ರೇರೆ. ಏನು ಕಮಸಿದ್ನಿ? ಇರ್ಲಕ್ಕೊಂದು ಮನೆ ಕಮಸಿಟ್ಟಿಲ್ಲ ನಮಗೆ, ಸುಮ್ಮನೆ ಒಂದು ಗುಡಿಸಿ ಕಮಸಿಟ್ಟಿಲ್ಲ. ಯಾರನ್ನ ಮುತ್ತೆ ಕಮಸಿಟ್ಟ ಮುತ್ತೇನ ಜಾಗ ಇದು. ನೀ ಏನು ಕಮಸಿಲ್ಲ ಯಾರಂತವ? ನಿನ್ನ ಮಕ್ಕಳು ನಿನಗಂತ ತೋರಿಸ್ತಾವೆ ಮುಪ್ಪಿನ ಕಾಲದಾಗ. ಆದರೆ ಈ ಯವನ ಕಾಲದಲ್ಲಿ ನಿನ್ನ ಹೃದಯ ನೀ ಬಹು ಜಾಗ್ರತೆಯಿಂದ ಕಾಪಾಡಿಕೊಂಡಿದ್ರೆ ನಿನ್ನ ಮನಸ್ಸು ನಿನ್ನ ಹೃದಯ ಸಂಪೂರ್ಣವಾಗಿ ಒಳ್ಳೆಯದಾಗಿರ್ತದ. ಮತ್ತು ಯವನ ಕಾಲದಲ್ಲಿ ಪ್ರಯಾಸ ಪಡ್ತಿ, ಕಷ್ಟಪಡ್ತಿ. ಯವನ ಕಾಲದಲ್ಲೇ 10-20 ರೂಪಾಯಿ ನೀವು ಕೂಡಿಸೋದಕ್ಕಾಗಿ ನೀವು ಪ್ರಯಾಸ ಪಡ್ತೀವಿ ಪ್ರೇರೆ. ಯವನ ಕಾಲ ಮಾನವರಿಗೆ ಭಾಳಷ್ಟು ಒಂದು ಪ್ರಾಮುಖ್ಯತೆ ಕಾಲದ. ಯವನ ಕಾಲ ಮನುಷ್ಯರಿಗೆ ದುಡಿತಕ್ಕಂಥದ್ದು ಭಾಳಷ್ಟು ಉನ್ನತಿಸ್ತ ಕಾಲದ. ಯವನ ಕಾಲದಲ್ಲೇ ನಿನ್ನ ಪ್ರಯಾಸ ಎಂದು ವ್ಯರ್ಥಗೊಳಿಸಬಾರ್ದು, ವ್ಯರ್ಥತ್ವಕ್ಕೆ ಅವಕಾಶ ಕೊಡಬಾರ್ದು, ಲೋಕಕ್ಕೆ ಸಂಪರ್ಕ ಬೆಳೆಸಬಾರ್ದು, ಲೋಕ ಎಂಬ ಕಾರ್ಯಕ್ರಮಕ್ಕೆ ನೀವು ಬಿದ್ದು ಹೋಗ್ಬಾರ್ದು. ಯವನ ಕಾಲ ಸೃಷ್ಟಿಕರ್ತನ ಸ್ಮರಿಸದೇ ಇರಬೇಡ. ಯವನ ಕಾಲ ನೀ ಕರ್ತನಿಗೆ ಒಪ್ಪಿಸಿಕೊಟ್ಟು ನಂಬಿ ದೀಕ್ಷೆಯನ್ನು ಹೊಂದಿ ಆತನ ಚಿತ್ತದಂತೆ ನಡೆಯುವಾಗ ದೇವರು ನಿನಗೆ ಉನ್ನತ ನಡೆಸ್ತಾನ. ಅಭಿವೃದ್ಧಿ ನೀ ಹೊಂದಿ ಪ್ರಿಯರೇ. ಅನೇಕ ಬೈಬಲ್ನಲ್ಲಿರ್ತಕ್ಕಂಥ ಪ್ರವಾದಿಗಳೆಲ್ಲ ಯವನ ಕಾಲ ಕರ್ತನೆ ಸಮರ್ಪಣೆ ಮಾಡೋರ ಪ್ರೇಯರೆ. ಯವನ ಕಾಲ ಒಪ್ಪಿಸರ ಪ್ರೇರೆ ಕರ್ತನಿಗೆ ಅವರು. ಯವನ ಕಾಲದಲ್ಲಿ ಯಾವ ಪಾಪ ದ್ರೋಹ ಅಪರಾಧಕ್ಕೆ ನಾವು ಗುರಿ ಆಗ್ಬಾರ್ದು ಎಂಬುದಾಗಿ ಯವನ ಕಾಲ ದೇವರಿಗೆ ಸ್ಪಷ್ಟವಾಗಿ ಒಪ್ಪಿಸ್ಯಾರ. ಮುಪ್ಪಿನ ಕಾಲದಲ್ಲಿ ದೇವರವ್ರಿಗೆ ಉನ್ನತ ಸ್ಥಾನದಿಂದ ಈ ಯೆರೆಮೀಯಗೆ ಸ್ಪಷ್ಟವಾಗಿ ಈ ಪ್ರಲಭ ಬರ್ತಕ್ಕಂಥ ಕಾರಣದಿಂದ ಯೆರೆಮೀಯ ಅನೇಕ ಒಂದು ಕಷ್ಟಕ್ಕೊಳಗಾಗಿದ್ದಾನೆ ಪ್ರೇಯರೆ. ನಡಿಲಂಥ ಸ್ಥಳದಲ್ಲಿ ಕೊಡಂಥ ಸ್ಥಳದಲ್ಲಿ ಬಂಧಿಸಲ್ಪಟ್ಟಂಥ ಏರಿಯಾದಲ್ಲಿ ಯೆರೆಮೀಯನ ಅದಕ್ಕೆ ಯೆರೆಮೀಯ ಒಂದು ಬರೀಲತನ ನನ್ನ ಜೀವನ ಹಿಂಗಾಗ್ಯದ, ಆದರೆ ನಾನು ದೇವರಿಂದ ಪರಿಶೋಧಿತನಾಗ್ಯದ, ದೇವರು ಉನ್ನತ ಸ್ಥಾನ. ಮಕ್ಕಳೇ, ನೀವು ಕೂಡ ಒಂದು ಶೋಧನೆಗೆ ಒಳಗಾದಾಗ ಇಂಥ ಒಂದು ಸ್ಥಿತಿಗೆ ಬೆಳೆದು ಇಂಥ ಒಂದು ಸ್ಥಾನಕ್ಕೆ ನೀವು ಬರೀ ಎಂಬುದಾಗಿ ಸ್ಪಷ್ಟವಾಗಿ ಅದ್ಭುತವಾಗಿ ಪ್ರಲಪ ಗ್ರಂಥದಲ್ಲಿ ಬರೆಯಲ್ಪಟ್ಟದ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಗೊತ್ತು, ನೀ ಕಷ್ಟ ನಿನ್ನ ಪ್ರಯಾಸ ಜ್ಞಾಪಕ ತಂದ್ಕೋತೈತವ ಇಲ್ಲ? ತಂದ್ಕೋಬೇಕಾದವ ಇಲ್ಲ? ತಂದ್ಕೋಬೇಕು. ಜ್ಞಾಪಕ ತಂದುಕೊಂಡು ನಿನ್ನ ಮನಸ್ಸು ಹಿಡ್ಕೊಂಡು ಕೈ ಆಕಾಶ ಕಡೆ ಎತ್ತಿ ಈ ಯವನ ಕಾಲದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇರೆ. ಮನಸ್ಸಿನ ಜೊತೆ ನಿಮ್ಮ ಕೈಗಳು ಕೂಡ ಆಕಾಶ ಕಡೆ ಎತ್ತಬೇಕು ಪ್ರೇರೆ. ಈ ಮನಸ್ಸಿನ ಜೊತೆ ನಿಮ್ಮ ಕೈಗಳು ಆಕಾಶ ಕಡೆ ಎತ್ತಿ ಪ್ರಾರ್ಥನೆ ಮಾಡಿದಾಗ ದೇವ್ರು ನಿಮ್ಗಿರ್ತಕ್ಕಂಥ ಕಷ್ಟ, ಭಾರ, ಸಮಸ್ಯೆ, ಶ್ರಮೆಗಳು, ಸಂಕಟಗಳಿಂದ ದೇವ್ರು ನಿಮ್ಮನ್ನು ಬಿಡುಗಡೆ ಮಾಡಿ ಉನ್ನತ ಸ್ಥಾನ ತರ್ತಾನೆ ಪ್ರೇರೆ. ಅದಕ್ಕೆ ಈ ಸಣ್ಣ ಒಂದು ಸಂದೇಶ ದೇವ್ರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರ, ಫಲಕರವಾಗಿರಲಿ. ಕಣ್ಮುಚ್ಚ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರೇರೆ. ಪ್ರತಿಯೊಬ್ಬರು ಯಾರು ಮೌನವಾಗಿರದೆ ಆಕಾಶ ಕಡೆ ಒಂದು ಕೈಯ ಎತ್ತಿ ನಾವು ಕರ್ತನ ಒಂದು ಮನಸ್ಸನ್ನು ಒಪ್ಪಿಸ್ಕೊಟ್ಟು ನಾವು ದೇವರಿಗೆ ಪ್ರಾರ್ಥನೆ ಒಪ್ಪಿರಿ. ದೇವರೇ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿ ಎಂಬುದಾಗಿ. ಯಾಕಂದರೆ ಯೆರೆಮೀಯನಿಗೆ ದೇವರು ಸ್ಪಷ್ಟವಾಗಿ ಒಂದು ಕಷ್ಟದಿಂದ, ಭಾರದಿಂದ ಯೆರೆಮೀಯ ಇದ್ದಿರುವಾಗ ಯೆರೆಮೀಯನಿಗೆ ದೇವರು ಸ್ಪಷ್ಟವಾಗಿ ಅದ್ರ ಬಿಡುಗಡೆ ಮಾಡತಾನೆ. ಯೆರೆಮೀಯ ಪ್ರಾರ್ಥನೆ ಮಾಡತಾನೆ, ದೇವರೇ ನನಗೊಂದು ಸತಿ ಜ್ಞಾಪಕ ಮಾಡ್ಕೋ ದೇವರೇ ಎಂಬುದಾಗಿ. ನನ್ನ ಆತ್ಮವು ಇವುಗಳನ್ನು ನಿತ್ಯವೂ ಜ್ಞಾಪಿಸ್ತದೆ ಎಂಬುದಾಗಿ. ಒಂದು ವೇಳೆ ಕಷ್ಟನ, ಭಾರನ, ಈ ಕಷ್ಟ ಭಾರದಲ್ಲಿ ಕೂಡ ನಿನ್ನ ದೇವರಿಗೆ ಜ್ಞಾಪಕ ಮಾಡು, ನಿತ್ಯವೂ ಜ್ಞಾಪಕ ಮಾಡು. ನಿನ್ನ ನಡತೆಯನ್ನು ನೀನೇ ಸರಿಪಡಿಸ್ಕೋ. ಸೋದಿಸಿ ನಿನ್ನ ನಡತೆ ಕರೆಕ್ಟ್ ಅದನ್ನೇ ಇಲ್ಲ. ನೀವು ಹೋಯ್ತಕ್ಕಂಥ ಮಾರ್ಗ ಅದು ಸರಿಯಾದದನ್ನ, ನಿನ್ನ ಆಲೋಚನೆ ಕರೆಕ್ಟ್ ಅದನ್ನೇ ಇಲ್ಲ. ನೀವು ಮಾಡ್ತಕ್ಕಂಥ ಕೆಲಸ ಸರಿಯಾದದನ್ನ ಅಥವಾ ನೀವು ಹೋಗ್ತಕ್ಕಂಥ ಮಾರ್ಗ ಅದು ಸರಿಯಾದದನ್ನ ಎಂಬುದಾಗಿ ಒಂದು ಸರ್ತಿ ನಿನ್ನನ್ನು ನೀನು ಜ್ಞಾಪಕ ಮಾಡ್ಕೋ, ಶೋಧಿಸ್ಕೋ ಸ್ಪಷ್ಟವಾಗಿ. ಸರಿಯಾದನ ಇಲ್ಲ. ಒಂದು ವೇಳೆ ನಿನ್ನಲ್ಲಿ ಶೋಧಿಸ್ಕೊಂಡಿದೆ ಅಂದ್ರೆ ಪರಲೋಕದ ದೇವರ ಕಡೆ ಆತ್ಮವನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆ ಆಕಾಶ ಕಡೆ ಕೈ ಎತ್ತಿ ಪ್ರಾರ್ಥಿಸು. ದೇವರೇ ಈಗೋ ನಾನು ಈಗ, ದೇವರೇ ನನ್ನನ್ನು ಬಲಪಡಿಸಿಗೋ, ನನ್ನ ಜೀವಿತ ಇಂಥದ್ದು ಎಂಬುದಾಗಿ. ಒಂದು ವೇಳೆ ಸರಿಯಾದ ಜೀವಿತಲ್ಲೇ ಸರಿಪಡಿಸ್ಕೋ. ಅದು ಲೋಕ ಸಂಬಂಧಪಟ್ಟ ಜೀವಿತದನ್ನ ದೇವರೇ, ಈ ಲೋಕ ಸಂಬಂಧಪಟ್ಟದ ಜೀವಿತ ನನ್ನನ್ನು ಬಿಡುಗಡೆ ಮಾಡು, ನನ್ನನ್ನು ಬಲಪಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡು. ಸ್ತೋತ್ರ, 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 ಸ್ತೋತ್ರ. ಕರ್ತನೆ ಸ್ಪಷ್ಟವಾಗಿ ಪ್ರಲಾಪದೆಲ್ಲ ನೋಡಿದ ವಾಕ್ಯದ ಅನುಸಾರ ನೋಡಿದ ಪ್ರಕಾರ ದೇವರೇ ನಿಜಕ್ಕೂ ಸತ್ಯದಪ್ಪ ದೇವರೇ. ನಾವು ಉಳಿದಿರುವುದು ಯೆಹೋವನ ಕರುಣೆನೇ ಅದ. ಪ್ರಿಯ ಸೋದರಿ ಇವತ್ತು ನೀ ಉಳಿದಿಂದ ಕೂಡ ದೇವ್ರ ಕರುಣೆನೇ ಅದ. ಆತನ ಕೃಪೆ ಒಳಗೆ ಒಂದು ನಿನ್ನ ತಗೊಳಕ್ಕೆ ಅವಕಾಶ ಇಲ್ಲ ಪ್ರಿಯರೇ.
ಆತನು ನಿನ್ನನ್ನು ಸರಿ ಮಾಡ್ತಕ್ಕಂಥವನು, ನಿನ್ನ ಸರಿಪಡಿಸ್ತಕ್ಕಂಥವನು. ಯವನ ಕಾಲದಲ್ಲಿ ನೀನು ದೇವರ ನೋಗವನ್ನು ಹೊರೋದಕ್ಕಾಗಿ ಸಿದ್ಧವಾಗಿರಬೇಕು ಪ್ರಿಯರೇ. ಮುಪ್ಪಿನ ಕಾಲದಲ್ಲಿಲ್ಲ, ಯವನ ಕಾಲದಲ್ಲಿ ಒಂದು ವೇಳೆ ನೋಗವನ್ನು ನೀ ಭಾರವನ್ನು ಕಷ್ಟವನ್ನು ಸಹಿಸಿಕೊಂಡು ನೀವು ಓಡ್ತಕ್ಕಂಥನಾಗಿದೆ ಅಂದ್ರೆ ಮುಪ್ಪಿನ ಕಾಲದಲ್ಲಿ ದೇವರಿನ ಜೊತೆಗಾರನಾಗಿದ್ದು ನಡೆಸ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಕರ್ತನಿಗೆ ಕಾಯುವವರು ಅವಮಾನವಂದರು, ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನವಂದರು, ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಲದಲ್ಲಿ ದರ್ಶನವ ನೆರವೇರಿಸುವ, ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ. ಸುಳ್ಳಾಡದು ನೆರವೇರ್ವದು, ತಡವಾದರೂ ನಾ ಕಾಯುತ್ತಿರುವೆ. ಸುಳ್ಳಾಡದು ನೆರವೇರ್ವದು, ತಡವಾದರೂ ನಾ ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನವಂದರು, ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ವ್ಯರ್ಥವಾಗದು. ನಿನ್ನಂಬಿಕೆ ವ್ಯರ್ಥವಾಗದು. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರ, ಆತನು ಒಂದು ಸರ್ತಿ ನಿನಗೆ ದರ್ಶನ ಮಾಡಿನಂದ್ರೆ ಅದು ನೆರವೇರಿಸ್ತಾನೆ ಪ್ರಿಯರೇ. ತಕ್ಕ ಕಾಲದಲ್ಲಿ ನಿನಗೆ ಅದರಿಂದ ಅವಮಾನ ಆಗ್ತಿರ್ಬೋದು, ಅದರಿಂದ ಸಂಕಟ ಬಂದಿರ್ಬೋದು, ಅದರಿಂದ ಸಮಸ್ಯೆ ಬಂದಿರ್ಬೋದು, ಸಂಶಯ ಪಟ್ಟಿರ್ಬೋದು. ನೀ ಇಲ್ಲಂತಿಲ್ಲ, ಆದರೆ ನನ್ನ ದೇವರನ್ನು ನೀನು ಆಶ್ರಯಿಸುವಾಗ, ನಿನ್ನ ಕಷ್ಟಕರ ಸಮಯದಲ್ಲಿ ಆತನನ್ನು ಜ್ಞಾಪಕ ಮಾಡುವಾಗ, ಆತನ ಸತ್ಯ ಸಂಧತೆಗಳನ್ನು ಯಾವಾಗಲೂ ನಿನ್ನೊಟ್ಟಿಗೆ ಪ್ರಿಯರೇ. ನೀನು ಉಳಿದಿರ್ಬೋದು ಯೆಹೋವನ ಕರುಣೆಯೇ, ಆತನ ಕೃಪೆ ಸತ್ಯತೆ ಎಂದೂ ನಿಂತೋಗಲ್ಲ ಪ್ರಿಯರೇ. ನಿನ್ನೊಟ್ಟಿಗೆ ಯಾವಾಗಲೂ ಅವು. ಒಂದು ವೇಳೆ ನೀನು ಕರ್ತನ ಕಡೆ ಮನಪೂರ್ವಕ ಸಂಪೂರ್ಣವಾಗಿ ತಿರುಗಿಕೊಂಡು ಅಯ್ಯ ದೇವಾ ಎಂಬುದಾಗಿ ಮನಸ್ಸಿನೊಡನೆ ಕೈಗಳೆತ್ತಿ ಪ್ರಾರ್ಥನೆ ಮಾಡುವಾಗ ದೇವರನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಅಗಾಧ ಕಾಲದಲ್ಲಿ ಕೂಡ, ಅಂಧಕಾರದಲ್ಲಿ ಕೂಡ ಮಾಡುವುದ್ರ ಪರವಾಗಿಲ್ಲ, ದೇವರ ಕಡೆ ಕೈಗಳೆತ್ತಿ ನೀ ಪ್ರಾರ್ಥನೆ ಮಾಡ. ಅಯ್ಯ ದೇವಾ ನನ್ನ ಜೀವಿತ ಇಗೋದು, ನನ್ನ ಕುಟುಂಬ ಇದೆ ಎಂಬುದಾಗಿ ಒಂದು ಸತಿ ಜ್ಞಾಪಕ ಮಾಡಿದೇವೆ ಎಂಬುದಾಗಿ. ಕರ್ತನಿಗೆ ದಿನ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೆ ನೀವು ಮಾತಾಡಿದ್ದೀರಿ, ನಿನಗೆ ಸ್ತೋತ್ರ. ಈ ವಾಕ್ಯ ಕೇಳಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ದೇವರೇ ಆಶೀರ್ವಾದಕರವಾಗಿ, ಲಾಭಕರ, ಫಲಕರವಾಗಿ ಮಾರ್ಪಡ್ಲಿಕ್ಕೆ ಆಡ್ತಾನೆ. ಆನ್ಲೈನಲ್ಲಿ ಕೇಳ್ತಕ್ಕಂಥ ಪ್ರತಿಯೊಬ್ಬರು ಜೀವಿತದಲ್ಲೂ ಕೂಡ ಆಶೀರ್ವಾದಕರ, ಲಾಭಕರ, ಫಲವಾಗಿ ಮಾರ್ಪಡ್ಲಿಕ್ಕೆ ಆಡ್ತಾನೆ. ಕಷ್ಟಕರದ ಸಮಯದಲ್ಲಿ ಹೇಗೆ ನಾವು ಪ್ರಾರ್ಥನೆ ಮಾಡಬೇಕು, ಹೇಗೆ ವಿಜ್ಞಾಪನೆ ಮಾಡಬೇಕು ಎಂಬುದಾಗಿ ಒಳ್ಳೆ ವಾಕ್ಯದೊಟ್ಟಿದ್ದೇವೆ ನಮ್ಮನ್ನು ಮಾತಾಡೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈಗ ಒಂದೊಂದು ಸರ್ತಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣಸಿನ ಹಸ್ತಕೊಪ್ಪಿಸ್ಕೊಡ್ತೇವೆ ಕರ್ತಾನೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾಡಿದಿ. ಈ ವಾಕ್ಯ ನಮ್ಮೆಲ್ಲರೂ ಜೀವಿತದಲ್ಲಿ
ಈ ವಾರವೆಲ್ಲ ವರ್ಷವೆಲ್ಲ ನಮ್ಮನ್ನು ಫಲಿಸುವ ಬಗ್ಗೆ ನಮ್ಮನ್ನು ಸಹಾಯ ಮಾಡಿ ಸಹಕರಿಸಿ ಎಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.